ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಕನ್ನಡ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ವಿ. ಶ್ರೀಧರ್. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನಿಂದ ಪ್ರತಿ ಯುವವಾಣಿಯಲ್ಲೂ ಹೊಸ ಸರಣಿ ಆರಂಭ ಆಗ್ತಾ ಇದೆ. ಅದೇ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಎನ್ನುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಏನು ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಆ ಒಂದು ತಯಾರಿಗೆ ಆಕಾಶವಾಣಿ ಸಹಕರಿಸಿ ನುರಿತ ಉಪನ್ಯಾಸಕರಿಂದ ವಿಷಯಾಧಾರಿತ ಹಾಗೂ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಹೇಗಿರುತ್ತೆ, ಎಷ್ಟು ಅಂಕದ ಪ್ರಶ್ನೆಗಳು, ಎಷ್ಟು ಬರಿಬೇಕು, ಹೇಗೆ ಬರಿಬೇಕು, ಅದರ ಬಗ್ಗೆ ಉಪನ್ಯಾಸಕರು ನಿಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಇವತ್ತು ನಾವು ಮೊದಲನೇದಾಗಿ ಆಯ್ಕೆ ಮಾಡಿಕೊಂಡಿರೋ ವಿಷಯ ಪ್ರಥಮ ಭಾಷೆ ಕನ್ನಡ. ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಿ. ಶ್ರೀಧರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಶ್ರೀಧರ್, ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ. ಸರ್ ನಮಸ್ಕಾರ. ಶ್ರೀಧರ್ ಅವರು ಎಷ್ಟು ವರ್ಷದ ತಮ್ಮ ಉಪನ್ಯಾಸಕ ವೃತ್ತಿ? ಸರ್ 16 ವರ್ಷಗಳಿಂದ ಈ ಉಪನ್ಯಾಸ ವೃತ್ತಿಯಲ್ಲಿದ್ದೇನೆ. ಈಗ ಮೊದಲನೇದಾಗಿ ನಾವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಹಾಗೆ ಅವರಿಗೆ ಆತ್ಮವಿಶ್ವಾಸವನ್ನು ಕೊಡುವ ಉದ್ದೇಶಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೊದಲನೇದಾಗಿ. ಈಗ ಈ ಒಂದು ಕನ್ನಡ ಭಾಷೆ ಪರೀಕ್ಷೆ ಯಾವತ್ತಿದೆ ಸರ್? ಇದು ಫೆಬ್ರವರಿ 28, 2026 ನಡೀತಾ ಇರುವಂಥದ್ದು. ಒಂದು ಯುದ್ಧಕ್ಕೆ ತಯಾರಾಗುವ ರೀತಿಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಭಯಭೀತರಾಗಿರ್ತಾರೆ. ಎಕ್ಸಾಮ್ ಬರ್ತಾ ಇದೆ, ದ್ವಿತೀಯ ಪಿಯುಸಿ ಎಕ್ಸಾಮು, ಏನಪ್ಪ ಬರೆಯೋದು, ಹೆಂಗೆ ಬರೆಯೋದು. ಈಗ ಪಾಸ್ ಆಗದೇ ಇರೋರು ಪಾಸ್ ಆಗಬೇಕು ಅಂತ, ಚೆನ್ನಾಗಿ ಅಂಕ ತೆಗಿಯೋರು ನಾನು ಡಿಸ್ಟಿಂಕ್ಷನ್ ತೆಗಿಬೇಕು, 100 ಅಂಕನೂ ತೆಗಿಬೇಕು, 1 ಮಾರ್ಕ್ಸನ್ನು ಬಿಡಬಾರ್ದು ಅನ್ನುವ ಉದ್ದೇಶ. ಈಗ ನಾವು ಹೆಚ್ಚು ನಮ್ಮ ವಿದ್ಯಾರ್ಥಿಗಳಿಗೆ ಈಗ 100 ಅಂಕ ತೆಗಿಯೋರಿಗೆ 100 ಅಂಕ ತೆಗಿಲಿ, ಅವರು ಚೆನ್ನಾಗಿ ಓದ್ತಾರೆ ಇಲ್ಲ ಅಂತ. ಆದರೆ ನಮ್ಮ ಕೆಲವು ಮಕ್ಕಳು ಹತ್ತತ್ರ ಬಂದು ಕನ್ನಡ ಪತ್ರಿಕೆಯಲ್ಲಿ ಹತ್ತತ್ರ ಬಂದು ಫೇಲ್ ಆಗುವಂಥ ವಿದ್ಯಾರ್ಥಿಗಳಿರ್ತಾರೆ. ಇಲ್ಲ ಪಾಸ್ ಆಗಿ ಒಂದು ಸ್ವಲ್ಪ ಹೆಚ್ಚಿನ ಅಂಕವನ್ನು ತೆಗೆಯುವಂಥದ್ದು, ಅಂದರೆ ಒಂದು 50, 60 ಆ ಥರ ವಿದ್ಯಾರ್ಥಿಗಳಿಗೆ ನಾವು ಕೆಲವೊಂದು ಟಿಪ್ಸ್ಗಳನ್ನು, ಕೆಲವೊಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಎಷ್ಟು ಅಂಕದ ಪ್ರಶ್ನೆಗಳು ಇರ್ತವೆ, ಎಷ್ಟು ಅಂಕಕ್ಕೆ ಬರಿಬೇಕಾಗುತ್ತೆ ನಾವು? ಸರ್, ಮೊದಲಿಗೆ ನಾ ಇದನ್ನು ತಿಳಿಸೋಕ್ಕಿಂತ ಮುಂಚೆ ಒಂದು ಮಾತೇನಪ್ಪ ಅಂದರೆ, ಬ್ರಹ್ಮಲೋಕದ ಗಣಿಯ ಬಂಗಾರ ಆದರೂ ಅಗ್ನಿ ಸಂಸ್ಕರಣ ಆಗದೆ ಅಪರಂಜಿ ಅನ್ಸ್ಕೊಳಕ್ಕಾಗಲ್ವಂತೆ. ಹಾಗೆ ಈ ವಿದ್ಯಾರ್ಥಿಗಳು ಅವರು ಎಷ್ಟೇ ನುರಿತರಾಗಿದ್ರೂ ಸಹ ಅವ್ರಿಗೆ ಗುರುಗಳ ಮಾರ್ಗದರ್ಶನ ಅದಿಲ್ಲದೆ ಅವರೊಂದು ಪರಿಪೂರ್ಣ ಅಥವಾ ಪಕ್ವತೆಗೆ ಅವರು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕೆಲಸ ಮಾಡಲಿಕ್ಕೆ ಹೊರಟಿರುವಂಥ ಆಕಾಶವಾಣಿಯವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಇದು 80 ಅಂಕದ ಪ್ರಶ್ನೆಗಳಿರುತ್ತೆ. ಹಾಗಾದ್ರೆ 100 ಮಾರ್ಕ್ಸಿಗೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಯಾಕಂದ್ರೆ 20 ಮಾರ್ಕ್ಸ್ ಈಗಾಗಲೇ ಕೊಟ್ಟಿರ್ತೀರಾ ಹೇಗೆ? ಹೌದು, 20 ಮಾರ್ಕ್ಸ್ಗಳನ್ನ ನಾವುಗಳೇನೆ ಅಸೆಸ್ಮೆಂಟ್. ಹೌದು ಸರ್. 80 ಅಂಕಕ್ಕೆ 3 ಗಂಟೆಗಳ ಕಾಲಾವಕಾಶದಲ್ಲಿ ಬರಿಬೇಕಾಗುತ್ತೆ, ಹೌದಾ? ಓಕೆ, ಈಗ 80 ಅಂಕಕ್ಕೆ ಬರಿಬೇಕು 3 ಗಂಟೆಲಿ ಅಂತಂದಾಗ ಎಷ್ಟು ವಿಭಾಗಗಳಿರ್ತವೆ, ಯಾವ್ಯಾವ ವಿಭಾಗಗಳಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ಅದನ್ನು ಹೇಳ್ಬೋದಾ ಸರ್? ಇದು ನಾನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈಗ ನಿಮಗೆ ಸರ್ಕಾರ ಆಗ್ಲೇ 3 ಮಾದರಿ ಪತ್ರಿಕೆಗಳನ್ನ ಬಿಟ್ಟಿದೆ. ದಯಮಾಡಿ ಅದರಲ್ಲಿ ಯಾವ್ದಾದ್ರು ಒಂದು ಪ್ರತಿಯನ್ನ ನಿಮ್ಮ ಬಳಿ ಇಟ್ಕೊಂಡ್ರೆ, ನಾನು ಹೇಳ್ತಾ ಇರುವಂತ ಮಾಹಿತಿಗಳನ್ನ ನಿಧಾನವಾಗಿ ಕೇಳಿಸ್ಕೊಂಡ್ರೆ ಆಗ ನಿಮ್ಗೊಂದು ಅಂಕಿ ಅಂಶಗಳ ಸಿಗ್ತದೆ, ಅಥವಾ ಹೇಗೆ ಪರೀಕ್ಷೆಯನ್ನ ನಾನು ಬರೀಲಿಕ್ಕೆ ಸಿದ್ಧತೆನ ಮಾಡ್ಕೋಬಹುದು ಅನ್ನೋದು ಸಹ ನಿಮಗೆ ತಿಳಿತಾ ಹೋಗ್ತದೆ. ಮತ್ತೆ ಜೊತೆಗೆ ಒಂದು ಪೆನ್ನು ಮತ್ತು ಹಾಗೆ ಬರವಣೆ ಇಟ್ಕೊಂಡ್ರೆ ಇದನ್ನ ಸೂಕ್ಷ್ಮವಾಗಿ ನೀವು ಬರ್ಕೋತಾ ಬಂದ್ರೆ ಇದನ್ನ ನೀಟಾಗಿ ನೀವು ಅಟೆಂಡ್ ಮಾಡಬಹುದಾಗ್ತದೆ. ಇಲ್ಲಿ ಸರ್ ಒಟ್ಟು ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ ಮತ್ತೆ ಭಾಷಾಭ್ಯಾಸ ಅಂತ ಒಂದು 4 ಭಾಗಗಳಿದೆ. ಇಲ್ಲಿ ಪದ್ಯ ಭಾಗದಿಂದ ನಮಗೆ 43 ಅಂಕಗಳಿರುತ್ತೆ, ಗದ್ಯ ಭಾಗದಿಂದ 32, ದೀರ್ಘ ಗದ್ಯದಿಂದ 25 ಅಂಕಗಳು ಹಾಗೂ ಭಾಷಾಭ್ಯಾಸದಿಂದ 20 ಅಂಕಗಳು.
ಸರ್ ಆಗ್ಲೇ ಹೇಳ್ತಾ ಇದ್ರು 80 ಅಂತ ಹೇಳಿ, ಸರ್ ಈಗ ಇದನ್ನು ಕೌಂಟ್ ಮಾಡಿದ್ರೆ 120 ಬರುತ್ತಲ್ಲ ಅಂತ ನೀವು ಅನ್ಕೋಬಹುದು. ಹೌದು. ಆದ್ರೆ ನೀವು ಪ್ರಶ್ನೆ ಪತ್ರಿಕೆನ ಸೂಕ್ಷ್ಮವಾಗಿ ಗಮನಿಸಿ, ಅದರಲ್ಲಿ ಒಟ್ಟು 52 ಪ್ರಶ್ನೆಗಳಿದ್ದಾವೆ. ಓಕೆ. ಆದ್ರೆ ನಿಮ್ಗೆ ಇರುವಂತದ್ದು 80 ಗರಿಷ್ಠ ಅಂಕಗಳು. ಅಂದ್ರೆ ನೀವು ಉತ್ತರಿಸಬೇಕಾದಂತ ಒಟ್ಟು ಪ್ರಶ್ನೆಗಳು ಕೇವಲ 38 ಮಾತ್ರ. ಓಕೆ, 52 ಪ್ರಶ್ನೆಗಳಿರ್ತವೆ, ನೀವು ಉತ್ತರಿಸಬೇಕಾದ 38 ಪ್ರಶ್ನೆ ಮಾತ್ರ. ಅಂದರೆ 14 ಪ್ರಶ್ನೆಗಳು ಆಯ್ಕೆ ಪ್ರಶ್ನೆಗಳು, ಅಂದ್ರೆ 40 ಅಂಕ ಆಯ್ಕೆ. ಈಗ ನೀವು ಅತಿ ಬುದ್ಧಿವಂತರಾಗಿದ್ರು ಕೂಡ ಎಲ್ಲಾ ಪ್ರಶ್ನೆಗೆ ಉತ್ತರಿಸಕ್ ಹೋಗ್ಬೇಡಿ ಅಲ್ವಾ. ಯಾಕೆ ನೀವು ಯಾವ್ದ್ರಲ್ಲಿ ನುರಿತರಾಗಿದ್ದೀರಿ ಅದನ್ನ ಆಯ್ಕೆ ಮಾಡ್ಕೋಬಹುದು. ಯಾಕೆಂತಂದ್ರೆ ಈಗ ಹೆಚ್ಚು ಸಮಯನೂ ವೇಸ್ಟ್ ಆಗಲ್ಲ ಒಂದು. ಆಮೇಲೆ ನೀವು ಬರೆದ ಮೇಲೂ ಕೂಡ ನಿಮಗೆ ಅಸೆಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾನು ಕರೆಕ್ಟಾಗಿ ಬರ್ತಿದ್ದೀನ ಸಮಯ ಸಿಗುತ್ತೆ. ಹೌದು. ಏನೋ ನನಗೆ ಎಲ್ಲ ಗೊತ್ತು ಅಂತ ಎಲ್ಲ ಬರೆದ್ಬಿಟ್ಟು ಮಾರ್ಕ್ಸ್ ಕಳ್ಕೊಳ್ವಾ. ಹೌದು. ಹಾಗಾಗಿ ಈ 38 ನೀವು ಉತ್ತರಿಸಬೇಕಾದಂತ ಪ್ರಶ್ನೆಗಳನ್ನ 2025-26 ನೀಲನಕ್ಷೆಯ ಪ್ರಕಾರ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಇದನ್ನ ನೀವು ನಿಧಾನವಾಗಿ ಇದನ್ನ ಗಮನಿಸ್ತಾ ಬಂದ್ರೆ ಅಷ್ಟು ಅಂಕಗಳನ್ನು ನೀವು ಪಡ್ಕೊಳ್ಳೋದು ಬಹಳ ಸುಲಭ ಆಗ್ತದೆ. ಇಲ್ಲಿ ಒಟ್ಟು 5 ವಿಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಆ ಇ ಈ ಉ ಅಂತೇಳಿ ನೋಡಿ, ಅದನ್ನ ಗಮನಿಸಿ ಒಂದ್ಸಲಿ. ಅದರಲ್ಲಿ ಆ ವಿಭಾಗದಿಂದ 20 ಅಂಕಗಳಿರುತ್ತೆ. ಆ ವಿಭಾಗದಿಂದ 16 ಅಂಕ, ಈ ವಿಭಾಗದಿಂದ 12 ಅಂಕ, ಈ ವಿಭಾಗದಿಂದ 16 ಅಂಕ ಹಾಗೂ ಉ ವಿಭಾಗದಿಂದ 16 ಅಂಕ. ಈಗ ನೀವು ಕೌಂಟ್ ಮಾಡಿದ್ರೆ 80 ಅಂಕ ಬರುತ್ತೆ. ಇದು ನೀವು ಉತ್ತರಿಸಬೇಕಾದಂತ ಅಂಕಗಳು. ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಆ ವಿಭಾಗಕ್ಕೆ ಬಂದ್ರೆ ಮೊದಲು ನಮಗೆ ಕಂಡು ಬರುವಂತದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ. ಯಾವ ರೀತಿ ಇರಬಹುದು ಪ್ರಶ್ನೆ? ವಿದ್ಯಾರ್ಥಿಗಳೇ, ಇದನ್ನ ನೀವು ಆ ವಿಭಾಗನ ಸೂಕ್ಷ್ಮವಾಗಿ ಗಮನಿಸಿ. ಇದರಲ್ಲಿ ಆಯ್ಕೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ನೀವು ಕರಿತೀರಲ್ಲ, MCQ ಅಂತ ನಾವು ಕರಿತೇವೆ, ಅಥವಾ ಕನ್ನಡದಲ್ಲಿ ಸರಿಯಾದಂತ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ನಾವು ಕರಿತೇವೆ. ಅದು 10 ಅಂಕಕ್ಕಿದೆ. ಹೌದಾ, ಗಮನಿಸಿದ್ರ? ಆಮೇಲೆ ನೆಕ್ಸ್ಟ್ ಅದರಲ್ಲಿ ಆ ವಿಭಾಗದಲ್ಲೇನೆ ಒಂದು 3 ಸ್ಟೆಪ್ ಮಾಡ್ಕೊಂಡಿದ್ದಾನೆ. ಆ ಇ ಅಂತೇಳಿ. ಅದರಲ್ಲಿ ಆಗೆ 10 ಅಂಕ, ಆಗೆ 5 ಅಂಕ, ಹೀಗೆ 5 ಅಂಕ. ಹೌದಲ್ವಾ? ಅದರಲ್ಲಿ ಆಗೆ 5 ಅಂಕ ಯಾವ್ದಿದೆಯಪ್ಪ ಅಂತಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಬಿಟ್ಟ ಸ್ಥಳ ಇರುತ್ತೆ, ಆ ಬಿಟ್ಟ ಸ್ಥಳದಕ್ಕೆ ಅವನೇ ಉತ್ತರನು ಕೊಟ್ಟಿರ್ತಾನೆ ಮೇಲ್ಗಡೆ. ಅದರಲ್ಲಿ ಕರೆಕ್ಟ್ ಉತ್ತರನ ನೀವು ಆಯ್ಕೆ ಮಾಡ್ಕೋಬೇಕು. ಹೌದಲ್ವಾ? ಈಗ ಈ ನೋಡಿ, ಈ ಬಂತೆ ಮ್ಯಾಚ್ ದ ಫಾಲೋಯಿಂಗ್, ನಾವು ಹೊಂದಿಸಿ ಬರೀರಿ ಅಂತ ಕರಿತೇವೆ. ಅದು ಅಷ್ಟೇನೆ. ಈಗ ನಾನು ಈ 3 ಸಹ ಕ್ರೋಢೀಕರಿಸಿ ನಿಮ್ಗೆ ತಿಳಿಸ್ಕೊಡಕ್ ಬರ್ತೇನೆ. ನೋಡಿ, ಆ ವಿಭಾಗಕ್ಕೆ ಬನ್ನಿ. ನೀವು ಒಂದು ಪೆನ್ಸಿಲ್ ಬೇಕಾದ್ರೆ ಬರ್ಕೊಳ್ಳಿ. ಆ ವಿಭಾಗದಲ್ಲಿ 10 ಪ್ರಶ್ನೆ ಇದೆ. ಹೌದಲ್ವಾ? ಅದು MCQ ಇರುತ್ತೆ. ಅದರಲ್ಲಿ ನೋಡಿ, ಪದ್ಯದಿಂದ 5 ಕೇಳ್ತಾನೆ, ಗದ್ಯದಿಂದ 2 ಕೇಳ್ತಾನೆ, ದೀರ್ಘ ಗದ್ಯದಿಂದ 3 ಪ್ರಶ್ನೆ ಕೇಳ್ತಾನೆ. ಸರಿ. ನೆಕ್ಸ್ಟ್ ಬರಣೆಗ ಬಿಟ್ಟ ಸ್ಥಳ ತುಂಬಿರಿ ಅಂತಿದೆಯಲ್ಲ, ಅದು ಸಂಪೂರ್ಣ ಪಾಠದಿಂದನೇ ಕೇಳ್ತಾನೆ. ಆ ಪಾಠದಿಂದ ಎಷ್ಟು ಪ್ರಶ್ನೆ? 5 ಪ್ರಶ್ನೆ. ಹಾಗಾದ್ರೆ ಹೊಂದಿಸಿ ಬರೆಯಿರಿ ಪದ್ಯದಿಂದ 5 ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಗ ನಾವು ಆ ವಿಭಾಗದಲ್ಲಿ ಮೊದಲನೇ ಆ ಬಂದ್ಬೋಣ. ಯಾವ್ದಾದ್ರು ಒಂದು 2 ಪ್ರಶ್ನೆಗಳು ಹೆಂಗ್ ಬರ್ಬೋದು ಅಂತ ಹೇಳ್ಬೋದಾ? ಸರ್, ಅದು ಹೇಳಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ನಾನು ಸಣ್ಣ ಮಾಹಿತಿನ ಕೊಟ್ಟು ಆಮೇಲೆ ನಾನು ಬರ್ತೇನೆ ಮಕ್ಕಳೇ. ನೋಡಿ, ಈಗ ಪದ್ಯದಲ್ಲಿ 5 ಪ್ರಶ್ನೆ MCQ ಅಲ್ಲಿ ಕೇಳ್ತಾರೆ ಅಂತ ಅಂದೆ. ಆಮೇಲೆ ಹೊಂದಿಸಿ ಬರೆಯಿಂದ 5 ಪ್ರಶ್ನೆ ಕೇಳ್ತಾರೆ ಅಂತ ಅಂದೆ. ಒಟ್ಟು ಎಷ್ಟು ಪ್ರಶ್ನೆ ಆಯ್ತು? 10 ಪ್ರಶ್ನೆ ಆಯ್ತು. ಹೌದಲ್ವಾ? MCQ ಇಂದ 5 ಪ್ರಶ್ನೆ, ಹೊಂದಿಸಿ ಬರೆಯರಿಂದ 5 ಪ್ರಶ್ನೆ. ಇದಿಷ್ಟು ಪದ್ಯದ ಮಾತ್ರ ನಾನು ಮಾತಾಡ್ತಾ ಇರುವಂತದ್ದು. 10 ಪ್ರಶ್ನೆ ಆಯ್ತು. ಸರಿ, ನಿಮ್ಗೆ ಒಟ್ಟು ಎಷ್ಟು ಪದ್ಯಗಳಿದೆ ನೋಡಿ? 12 ಪದ್ಯಗಳಿದೆ. ಈಗ ಒಂದ್ ಕಡೆ ಬರ್ಕೊಳ್ಳಿ. 12 ಪದ್ಯದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಓಲ್, ಅಬ್ಬಲಿಯವರ ರಸಬಳ್ಳಿ, ಮುಂಬೈ ಜಾತಕ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಬರ್ಕೊಂಡ್ರ? ಈ 4ರಿಂದ ಯಾವುದೇ ತರ ಪ್ರಶ್ನೆಗಳು ಬರಲ್ಲ. ನೀಲನಕ್ಷೆಯ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಪದ್ಯಗಳನ್ನ ನೀವು ಗಮನಿಸುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸರ್, 12 ಪದ್ಯದಲ್ಲಿ ಈ 4 ಪದ್ಯನ ತೆಗೆದ್ರೆ ಇನ್ನು ಉಳ್ಕೊಂಡಿದ್ದೆಷ್ಟು? 8 ಪದ್ಯ. ಸರ್, ನೀವ್ ಹೇಳ್ತಿದ್ದೀರಾ MCQ ಇಂದ 5 ಪ್ರಶ್ನೆ, ಹೊಂದಿಸಿ ಬರೆಯರಿಂದ 5 ಪ್ರಶ್ನೆ, 10 ಪ್ರಶ್ನೆ ಆಯ್ತು. ಹಂಗಾರೆ ಇನ್ನೆರಡು ಯಾವ್ದು ಸರ್ ಎಕ್ಸ್ಟ್ರಾ ಅಂದ್ರೆ ನಿಮ್ಗೆ ಪಗೆಯಂ ಬಾಲಕ, ಜಾಲಿಯ ಮರ. ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಪಗೆಯಂ ಬಾಲಕದಿಂದ 2 ಪ್ರಶ್ನೆ ಇರುತ್ತೆ MCQ ಅಲ್ಲಿ. ಅಂದ್ರೆ MCQ ಅಲ್ಲಿ ಇರುತ್ತೆ, ಹೊಂದಿಸಿ ಬರೆಯಲು ಇದಿರುತ್ತೆ. ಜಾಲಿಯ ಮರನು ಅಷ್ಟೇ MCQ ಅಲ್ಲಿ ಇರುತ್ತೆ, ಹೊಂದಿಸಿ ಬರೆಯಲು ಇರುತ್ತೆ. ಹಾಗಾಗಿ ನೀವು ಇದಿಷ್ಟನ್ನ ನೀವು ಸೂಕ್ಷ್ಮ ಗಮನಿಸಿದ್ರೆ ಆರಾಮಾಗಿ ಪದ್ಯದ್ದು ಮತ್ತೆ ಹೊಂದಿಸಿ ಬರೆಯಲಿದ್ದು ಪದ್ಯ ಭಾಗದಿಂದ 10 ಅಂಕಗಳನ್ನು ನೀವು ಆರಾಮಾಗಿ ತಗೋಬಹುದು. ಇದರಲ್ಲಿ ಪ್ರಶ್ನೆಗಳು ಹೇಗೆ ಬರ್ತದಪ್ಪ ಅಂತಂದ್ರೆ, ಸರ್, ಇದರಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಗಮನಿಸಿದ್ರೆ ಸಾಕು. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ವಾಕ್ಯದ ಏನ್ ಪ್ರಶ್ನೆಗಳಿರುತ್ತೆ ಅದನ್ನ ಅವ್ರು ಸೂಕ್ಷ್ಮವಾಗಿ, ಈಗ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು, ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು, ಗುರು ಹೇಗೆ ವರ್ತಿಸಬಾರದು, ಗುರು ಲಘುವಾಗಿ ವರ್ತಿಸಬಾರದು, ಈ ತರ ಪ್ರಶ್ನೆಗಳು. ಈ ತರದ ಜೊತೆಗೆ ಏನ್ ಮಾಡಿದಾನೆ ಅವನು ಅಂದ್ರೆ, ಈ ಸಲ 3 ಪ್ರಶ್ನೆಗಳನ್ನ ಆಶಯ ಮತ್ತೆ ಮರ್ಮ ಮತ್ತೆ ಭಾವ ಮತ್ತೆ ಸಾರ. ಸರ್, ಯಾವ ತರ ಕೇಳ್ತಾ ಇದ್ದಾನಪ್ಪ ಅಂದ್ರೆ, ಈಗ ನೋಡಿ, ಸುಮ್ನೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ.
ನಿಮ್ಮೆಲ್ರಿಗೂ ಗೊತ್ತಿದ್ದು ಪುರಂದರದಾಸರ ಮಾತು. ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ಅಂತ ಹಿಂಗ್ ಕೇಳ್ತಾ ಇದ್ದಾನೆ. ಈಗ ಇದರಲ್ಲಿ ಆನ್ಸರ್ಸ್ ಏನಿದೆಯಪ್ಪ ಅಂದ್ರೆ, ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡುತ್ತಾರೆ, ಭಿನ್ನಾಣದ ಮಾತನಾಡಿದರೂ ಉಪಕಾರಿಯಾಗಿರುತ್ತಾರೆ, ಉಪಕಾರ ಮಾಡಿದರೂ ಭಿನ್ನಾಣದ ಮಾತಿನವರ ಸ್ವಭಾವ, ದುರ್ಜನರು ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಈ ಸಾಲಿನ ಭಾವವೇನು ಅಂತ ನೀವು ಬರೀಬೇಕು. ಅಂದ್ರೆ ಇದು ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತುಗಳನ್ನ ಆಡ್ಕೊಂಡು ಓಡಾಡ್ಕೊಂಡು ಅಂತ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಇದು ನಾವು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನೀವು ಸೂಕ್ಷ್ಮವಾಗಿ ಗಮನಿಸಿ, MCQ ಅಲ್ಲಿ ಒಂದು ಪದ್ಯದಿಂದ ಈ ತರ ಕೇಳ್ತಾ ಇದ್ದಾನೆ, ಆಮೇಲೆ ಪಾಠದಿಂದ ಒಂದು ಪ್ರಶ್ನೆ ಹಂಗೆ ಕೇಳ್ತಾ ಇದ್ದಾನೆ, ಮತ್ತೆ ದೀರ್ಘ ಗದ್ಯದಿಂದ ಒಂದು ಪ್ರಶ್ನೆನ ಈ ತರ ಕೇಳ್ತಾ ಇದ್ದಾನೆ. ಇನ್ ಮಿಕ್ಕಿದೆಲ್ಲ ಅವನು ಒಂದು ವಾಕ್ಯದ ನೋಡ್ಕೊಂಡ್ರೆ ಅವ್ರು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಈಗ ಬಿಟ್ಟ ಸ್ಥಳಕ್ಕೆ ಬಂದ್ಬಿಡೋಣ. ಇದಕ್ಕೆ ಮುಂಚೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಇವಾಗ MCQ ಅಲ್ಲೇ ಗದ್ಯದ ಇದೆ, ಗದ್ಯದಿಂದ ಅವನು ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾನೆ, 2 ಪ್ರಶ್ನೆ ಅಂತ ನಾನು ಆಗ್ಲೇ ಹೇಳಿದೆ. ಮತ್ತೆ ಬಿಟ್ಟ ಸ್ಥಳದಲ್ಲೂ ಸಹ ಸಂಪೂರ್ಣ ಗದ್ಯದಿಂದನೇ ಕೇಳ್ತಾನೆ ಅವನು. ಅಲ್ಲಿಗೆ 5+2 ಎಷ್ಟಾಯ್ತು? 7 ಆಯ್ತು. ನೀವು ಪಾಠನ ಸೂಕ್ಷ್ಮ ಗಮನಿಸಿ, ಒಟ್ಟು ಎಷ್ಟು ಪಾಠಗಳಿದೆ ಹೇಳಿ? 8 ಪಾಠ ಇದೆ, ಕರೆಕ್ಟಾ ಸರ್? 8 ಪಾಠದಲ್ಲಿ MCQ ಅಲ್ಲಿ 2 ಪ್ರಶ್ನೆ, ಬಿಟ್ಟ ಸ್ಥಳದಲ್ಲಿ 5 ಪ್ರಶ್ನೆ, ಅಂದ್ರೆ 7 ಆಯ್ತು. ಹಂಗಾರೆ ಒಂದ್ ಯಾವ್ದು ಸರ್ ಅಂದ್ರೆ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತದಿಂದ ಯಾವುದೇ ತರ ಕ್ವಶನ್ಸ್ ನಿಮ್ಗೆ ಕೇಳಿಲ್ಲ ಈ ಸಲ. ನೀವು MCQ ನ ಅಥವಾ ಅದೇ ಬಿಟ್ಟ ಸ್ಥಳ MCQ ಇದನ್ನ ವಾಲ್ಪರೈ ಅಭಿವೃದ್ಧಿ ತಂದ ದುರಂತವನ್ನ ಹೊರತುಪಡಿಸಿ ಮಿಕ್ಕಿದ 7 ಪಾಠಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಖಂಡಿತ ಇದೆ ಎರಡನ್ನೂ ಅಟೆಂಡ್ ಮಾಡಬಹುದು. ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಮಾಡೋದೇನಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಪ್ರಕಾರ ನೀವು ಪ್ರಶ್ನೆಗಳನ್ನ ಮತ್ತೆ ಏನೇನ್ ಬರುತ್ತೆ ಅಂತ ಹೇಳ್ತೀರಿ. ಬ್ಲೂ ಪ್ರಿಂಟ್ ಪ್ರತಿ ವರ್ಷ ಬದಲಾಗುತ್ತಾ? ಕೆಲವು ಸಣ್ಣ ಪುಟ್ಟ ಬದಲಾವಣೆ ಆಗೇ ಆಗುತ್ತೆ ಸರ್. ಈ ಬ್ಲೂ ಪ್ರಿಂಟ್ ಕೂಡ ನಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತಲ್ವಾ? ಹೌದು, ಖಂಡಿತವಾಗಿ ಸಿಗುತ್ತೆ. PU ಬೋರ್ಡ್ ಇಂದಾನೆ ಇದನ್ನೇ ಬಿಟ್ಟಿರುವಂತದ್ದು. 2025-26ನೇ ಸಾಲಿನ ಪರೀಕ್ಷೆಗೆ. ಈಗ ಅದು ನೋಡ್ಕೊಂಡ್ರು ಆಗುತ್ತೆ. ನೋಡ್ಕೊಳ್ಳಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಾವು ಹೇಳೋ ಮಾಹಿತಿನ ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಸಾಕಾಗುತ್ತೆ. ಮುಂದುವರ್ಸಿ. ಹೌದು, ಪದ್ಯ ಆಯ್ತು, ಮತ್ತೆ ಗದ್ಯ ಆಯ್ತು, ಬಿಟ್ಟ ಸ್ಥಳನೂ ಆಯ್ತು, ಮತ್ತೆ ಹೊಂದಿಸಿ ಬರೆಯಲು ಆಯ್ತು. ಇನ್ನು MCQ ಅಲ್ಲಿ 3 ಪ್ರಶ್ನೆ ಯಾವ್ದ್ರಿಂದ ಕೇಳ್ತಾನಪ್ಪ ಅಂದ್ರೆ, ದೀರ್ಘ ಗದ್ಯದಿಂದ ಕೇಳ್ತಾನೆ. ನಮ್ಗೆ ದೀರ್ಘ ಗದ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಅಧ್ಯಾಯದಿಂದನೇ ಕೇಳ್ತಾನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಒಂದು ವಾಕ್ಯದ ಪ್ರಶ್ನೆಗಳನ್ನ ಗಮನಿಸಿದ್ರೆ ಸಾಕಾಗುತ್ತೆ. ಅದು ನೀವೇನಪ್ಪ ಅಂದ್ರೆ, ಈಗ ನಮ್ಗೆ ಸರ್ಕಾರ ಬಿಟ್ಟಿರುವಂತ 3 ಮಾದರಿ ಪತ್ರಿಕೆಗಳನ್ನ ಮತ್ತು ಕಳೆದ ಬಾರಿಯ 3 ಮಾದರಿ ಪತ್ರಿಕೆ ಮತ್ತು ವಾರ್ಷಿಕ ಪರೀಕ್ಷೆದು ನೀವು ಪತ್ರಿಕೆಗಳೇನಿದೆ ಅದನ್ನ ನೀವು ಅಧ್ಯಯನ ಮಾಡಿಕೊಂಡು ಕೃಷ್ಣೇಗೌಡರ ಆನೆಯಿಂದ ಯಾವ ಕ್ವಶನ್ಸ್ ಗಳು ಬಂದಿದೆ ಒಂದ್ಸಲಿ ತಿರುವಾಕಿದ್ರೆ ಖಂಡಿತ ನೀವು ಆ 3 ಅಂಕಗಳನ್ನ ಆರಾಮಾಗಿ ತಗೋಬಹುದು. ಮತ್ತೆ ನಾನು ಹೇಳಿದೆ ಆಗ್ಲೇ ಹೇಳಿದೆ, MCQ ಅಲ್ಲಿ ಆಶಯ, ಮರ್ಮ, ಭಾವ ಮತ್ತೆ ಸಾರ, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟೆ ಪುರಂದರದಾಸರದು. ಹೊಂದಿಸಿ ಬರೆಯಲ್ಲಿ ಯಾವ ತರ ಇರುತ್ತೆ ಗೊತ್ತಾ? ನೀವು ಅದನ್ನ ಸ್ವಲ್ಪ ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಬಿಟ್ಟ ಸ್ಥಳ ಸರ್ ಅದು ಜನರಲ್ ಆಗಿದೆ. ಬಿಟ್ಟ ಸ್ಥಳದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ, ಒಂದು ವಾಕ್ಯದ ಪ್ರಶ್ನೆಗಳು ಬರ್ತಲ್ಲ, ಅದ್ ಬಂದು ಈಗ ದಣಿಗಳ ಯಾವ ಹೊಳೆ, ಅದು ಅಂದ್ರೆ ಶಾಂಭವಿ ಹೊಳೆ, ಅದು ಪಾಠ ಕೇಳುತ್ತೇವೆ. ಯಾಕಂದ್ರೆ ಅಲ್ಲಿ ಶಾಂಭವಿ ಮತ್ತೆ ಕುದುಪ, ಗುಡ್ಡ, ಬೆಳ್ಳಿ ಲೋಟ, ವೆಂಕಪ್ಪಯ್ಯ ಈ ಪಾತ್ರಗಳಿದಾವಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆನೇ ಇಲ್ಲಿ ಪ್ರಶ್ನೆಗಳು ಇರುತ್ತದೆ. ಈಗ ನೋಡಿ ಉದಾಹರಣೆ, ಕನ್ನಡಂ ಕತ್ತೂರಿ ಎಲ್ತೆ ಅಂತ ಹೇಳಿ ಒಂದು ಪಾಠ ಇದೆ. ಕನ್ನಡಂ ಕತ್ತೂರಿ ಎಲ್ತೆ ಅಂದ್ರೆ ಇಡೀ ಪಾಠ ಇಬ್ಬರ ಮೇಲೇನೆ ಕೇಂದ್ರೀಕರಿಸಿರುವಂತ ಒಂದು ಮುದ್ದಣ್ಣ ಮತ್ತೆ ಮನೋರಮೆ. ಈಗ ಇಲ್ಲೊಂದು ಪ್ರಶ್ನೆ ಕೇಳಿದೆ ನೋಡಿ, ಕನ್ನಡವು ಕತ್ತೂರಿ ಎಲ್ಲವೇ ಎಂದವರು. ಅಲ್ಲಿ ಪ್ರಶ್ನೆ ಕೇಳುವುದು ಮನೋರಮೆ, ಚಹಾ, ಸೀತಾ, ಭಾಷೆ, ಪ್ಲೇವಿ ಅಂತಿದೆ. ಈಗ ತಕ್ಷಣ ವಿದ್ಯಾರ್ಥಿಗಳಿಗೆ ಅದು ಮನೋರಮೆ ಅಂತ ಫ್ಲಾಶ್ ಆಗೇ ಆಗುತ್ತೆ. ಮತ್ತೆ ಈಗ ಕಲಿಯುಗದ ಅಮೃತ ಅಂದ ತಕ್ಷಣ ಅದು ಚಹಾ ಅಂತ, ಯಾಕಂದ್ರೆ ಚಹಾ ಪಾಠ ಮಾಡ್ಬೇಕಾದ್ರೆ ನಾವು ಅದನ್ನ 10 ಸಲ ನಾವು ಪುನರುಚ್ಚಾರ ಮಾಡಿರ್ತೀವಿ. ಹಾಗಾಗಿ ಅದು ತಕ್ಷಣ ನಮ್ಗೆ ಫ್ಲಾಶ್ ಆಗುತ್ತೆ. ಹಾಗಾಗಿ ನಾವು ಅದನ್ನ ಉತ್ತರ ಬರೀಬಹುದು. ಯೋಚನೆ ಸ್ವಲ್ಪ ಒಂಚೂರು ತಲೆ ಕೆಲಸ ಕೊಟ್ರೆ ಸಾಕು. ಆಮೇಲೆ ಈಗ ನೋಡಿ, ವಂದಿಸಿ ಬರೀಲಿ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇದೊಂದು ಮಕ್ಕಳ ದಯವಿಟ್ಟು ಸೂಕ್ಷ್ಮ ಗಮನಿಸಿ. ನಾವೇನ್ ಮಾಡ್ಕೋತೀವಿ, ಈಗ ನಿಸಾರ್ ಅಹಮದ್ ಅಂದ ತಕ್ಷಣ ಶಿಲುಬೆಗೇರಿದ್ದಾನೆ, ಶಿಲುಬೆಗೇರಿದ್ದಾನೆ ಅಂದ ತಕ್ಷಣ ನಮ್ಗೆ ನಿಸಾರ್ ಅಹಮದ್ ಅಂತ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮ್ಯಾಥ್ ದ ಫಾಲೋಯಿಂಗ್ ನಾವು ಅದನ್ನ ಹುಡುಕ್ತಾ ಇರ್ತೀವಿ. ಆದ್ರೆ ಏನ್ ಕೇಳ್ಬಿಡ್ತಾನಪ್ಪ ಅಂದ್ರೆ, ಕೆಲವು ಸಲ ನಿಸಾರ್ ಅಹಮದ್ ಅಂದ್ಬಿಟ್ಟು ವ್ಯಕ್ತಿಪರ ಕವನ ಅಂತ ಕೊಟ್ಟಿರ್ತಾನೆ. ಇದು ಯಾವ್ದಿದು ವ್ಯಕ್ತಿಪರ ಕವನ ಅಂತ ಅಂದ್ರೆ, ನೀವು ಈ ಪದ್ಯವನ್ನ ನೀವು ಟೆಕ್ಸ್ಟ್ ಬುಕ್ಕಿನ ಕಡೆಯದಲ್ಲಿ ಗಮನಿಸಿ, ಇದು ಯಾವ ಕವನ ಸಂಕಲನದಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಅದನ್ನ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಅದು ಆ ಪದ್ಯ ಮುಗಿದು ಕೊನೆ ಪುಟಗಳಲ್ಲಿ ನಿಮ್ಗೆ ಅದು ಬಂದಿರುತ್ತೆ. ನೀವು ಅದನ್ನ ಸೂಕ್ಷ್ಮ ಗಮನಿಸಿ. ಹಾಗಾಗಿ ಈಗ ನೋಡಿ, ಇಲ್ಲೊಂದು ಪ್ರಶ್ನೆ ಪತ್ರಿಕೆ ಇದೆ, ಇಲ್ಲಿ ಕೇಳ್ತಾ ಇದ್ದಾನೆ, ಅತ್ತಿ, ಚಿತ್ತ ಮತ್ತು ಅಂತ ಹೇಳಿ ನೋಡಿ, ಚಿಟ್ಟೆ ಮತ್ತು ಜೀವಯಾನ, ಶಿಲುಬೆ ಏರಿದ್ದಾನೆ, ಗದುಗಿನ ಭಾರತ, ಶತಕ, ಮುಕ್ತಕಂಠ, ಜಾಲಿಯ ಮರದಂತೆ ಅಂತಿದೆ. ಅತ್ತಿ, ಚಿತ್ತ ಮತ್ತು ಅಂದಿದ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ? ಟಿ ಯಲ್ಲಪ್ಪ ನೆನಪಾಗ್ತಾರೆ. ಆದ್ರೆ ಇಲ್ಲಿ ಅವ್ರ ಹೆಸರು ಇಲ್ಲ. ಆದ್ರೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ, ಚಿಟ್ಟೆ ಮತ್ತು ಜೀವಯಾನ. ಇದು ಆ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಮತ್ತೆ ಈಗ ನೋಡಿ, ಎಲ್ಲರೂ ಆನ್ಸರ್ ಮಾಡ್ಬಿಡ್ತೀರ ನಿಮ್ಗೆ ಇದಂತೂ. ಯಾಕೆಂದ್ರೆ ನಾವು ಸಾಕಷ್ಟು ಪದ್ಯ ಮಾಡ್ಬೇಕಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತೀವಿ, ಬೆಳಗು ಜಾವ ಅಂದಿದ ತಕ್ಷಣ ಯಾರು ನೆನಪಾಗ್ತಾರೆ?
ಬೇಂದ್ರೆ ನೆನಪಾಗ್ತಾರೆ ಅಲ್ವಾ. ನೋಡಿ ಆದ್ರೆ ಇಲ್ಲಿ ಬೇಂದ್ರೆ ಅಂತ ಆನ್ಸರೇ ಇಲ್ಲ. ಇಲ್ಲಿ ಬೆಳಗು ಜಾವ ಏನ್ ಆನ್ಸರ್ ಇದೆಯಪ್ಪ ಅಂದ್ರೆ ಚಿಟ್ಟೆ ಮತ್ತು ಜೀವಯಾನ, ಶಿಲುಬೆ ಏರಿದ್ದಾನೆ, ಗದುಗಿನ ಭಾರತ, ಶತಕ, ಮುಕ್ತಕಂಠ, ಜಾಲಿಯ ಮರ ಅಂತಿದೆ. ಇದಕ್ಕೆ ಕರೆಕ್ಟಾಗಿ ಉತ್ತರ ಮುಕ್ತಕಂಠ. ಯಾಕೆಂದ್ರೆ ಈ ಬೆಳಗು ಜಾವ ಬೇಂದ್ರೆಯವರು ಮುಕ್ತಕಂಠ ಅನ್ನುವ ಕವನ ಸಂಕಲನದಿಂದ ಅದನ್ನ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಈ ತರ ಪ್ರಶ್ನೆಗಳನ್ನ ನೀವು ಸ್ವಲ್ಪ ಗಮನಿಸ್ಕೊಂಡ್ರೆ, ನಾನು ಹೇಳಿದ್ನಲ್ಲ ಯಾವ್ಯಾವ ಪದ್ಯಗಳಿಂದ ಕೇಳ್ತಾನೆ ಅಂತ ಹೇಳಿ, ಆ ಪದ್ಯಗಳಿಂದ ನೀವು ಗಮನಿಸ್ಕೊಂಡ್ರೆ ನೀವು ಆರಾಮಾಗಿ ಇದನ್ನ ಎದುರಿಸ್ಬೋದು ವಿದ್ಯಾರ್ಥಿಗಳೇ. ಮತ್ತೆ ಇದು 20 ಅಂಕಗಳು ಏನಿದ್ದಾವೆ ಇದು ನೀವು ಜೋಬಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗುವಂತ ಅಂಕಗಳು. ಇದು ಯಾವುದೇ ತರ ಭಯ ಇಲ್ಲದೆ, ಇದು ಸ್ವಲ್ಪ ಒಂಚೂರು ಸೂಕ್ಷ್ಮವಾಗಿ. ಮತ್ತೆ ಇನ್ನೂ ಒಂದು ನಾನು ಇಲ್ಲಿ ಆಕಾಶವಾಣಿ ಮೂಲಕ ಮುಕ್ತವಾಗಿ ಹೇಳಕ್ ಇಷ್ಟಪಡ್ತೇನೆ, ನೀವು ಈ 3 ಮಾದರಿ ಪತ್ರಿಕೆಗಳನ್ನ ನೀವು ಫುಲ್ ಸ್ಟಡಿ ಮಾಡಿದ್ರೆ 50% ಇದರಿಂದನೇ ಬಂದಿರುತ್ತೆ. ಓಕೆ, ಈಗ ಸರ್ಕಾರದವರು ಕೂಡ ಯಾಕೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹಾಗೆ ಬ್ಲೂ ಪ್ರಿಂಟ್ ಅನ್ನು ಯಾಕೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಲ್ವಾ. ಈ ಬ್ಲೂ ಪ್ರಿಂಟ್ ಹಾಗೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಪಾಸ್ ಆಗೋದಲ್ಲ, 50-60 ಅಂಕ ತಗೋಬೋದೇನೋ ಅಂತ ಅನ್ಸುತ್ತೆ. ಈಗ ನಮ್ಮ ಸಮಯದಲ್ಲೆಲ್ಲ 100 ಮಾರ್ಕ್ಸ್ ಬರಿಬೇಕಿತ್ತು ಮತ್ತೆ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಲೈಬ್ರರಿಗಳಿಗೆ ಹುಡುಕೊಂಡು ಹೋಗಿ ಹುಡುಕಿ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಓದ್ಬೇಕಾಯ್ತು. ಈಗೆಲ್ಲ ಫೋನಲ್ಲೇನೆ ಡೌನ್ಲೋಡ್ ಮಾಡ್ಕೋಬೋದಿದೆ, ಅಲ್ಲೇ ಸಿಗುತ್ತೆ. ಸರ್ಕಾರ ಬಹಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫ್ರೆಂಡ್ಲಿ ಆಗಿ ಎಕ್ಸಾಮ್ ನ ಮಾಡ್ತಾ ಇದೆ ಅಂತ ಹೇಳ್ತಾ ಈಗ ಆ ವಿಭಾಗ ಇದೂ ಅಷ್ಟೇ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ನೀವು ಗಮನಿಸಿ ತುಂಬಾ ಚೆನ್ನಾಗಿದ್ದನ 16 ಅಂಕನ ನೀವು ತಗೋಬಹುದು. ಸರ್ ಏನ್ ಸರ್ ನೀವು ಸುಲಭ ಅಂತ ಹೇಳ್ತೀರಾ, ಇದ್ರ ಓದೋದು ಎಷ್ಟು ಕಷ್ಟ ಅಂತ ಗೊತ್ತು ಸರ್ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದ್ರೆ ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಆ ವಿಭಾಗದಿಂದ ನೋಡಿ ಗಮನಿಸಿ 3 ಸ್ಟೆಪ್ ಇದೆ. ಒಂದು ಪದ್ಯ, ಇನ್ನೊಂದು ಗದ್ಯ, ಇನ್ನೊಂದು ದೀರ್ಘ ಗದ್ಯ. ಅದರಲ್ಲಿ ಪದ್ಯದಿಂದ ನಿಮ್ಗೆ 4 ಪ್ರಶ್ನೆ ಕೇಳಿದ್ದಾನೆ. ಹೌದಾ? ನೀವು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಪತ್ರಿಕೆ ನೀವು ಇಟ್ಕೊಂಡಿರಿ ಅಂತ ನಾನು ಹೇಳಿದ್ದೆ. ನೋಡಿ 4 ಪ್ರಶ್ನೆ ಕೇಳಿದ್ದಾನೆ. ಆ 4 ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆನ ಉತ್ತರಿಸ್ಬೇಕು ಹೇಳಿ ನೀವು? 3 ಪ್ರಶ್ನೆ ಮಾತ್ರ ಉತ್ತರಿಸ್ಬೇಕು. ಹೌದಲ್ವಾ? ಇದು 2-3 ವಾಕ್ಯ. ನೀಲಿ ನಕ್ಷೆ ಪ್ರಕಾರ ಈ 2-3 ವಾಕ್ಯದ ಪ್ರಶ್ನೆ ಅವ್ನು ಎಲ್ಲಿಂದ ಕೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಅಂದ್ರೆ ಈ 4 ಪದ್ಯದಿಂದ ಮಾತ್ರ ಕೇಳ್ತೀನಿ ಅಂತ ಹೇಳಿದ್ದಾನೆ. ಯಾವ್ದದು? ಕದಡಿದ ಸೆಲ್ಲಂ ತಿಳಿವಂದದೆ, ಪಗೆಯಂ ಬಾಲಕನೆಂಬರೆ, ಬೆಳಗು ಜಾವ, ಶಿಲುಬೆ ಏರಿದ್ದಾನೆ. ಈ 4 ಪದ್ಯ. ಹೌದು, ನೀವು ಎಲ್ಲ ಪದ್ಯನೂ 2-3 ವಾಕ್ಯನ ಈ 4 ಪದ್ಯ ಬಿಟ್ಟು ಬೇರೆ ಪದ್ಯದಿಂದ ಓದಂತ ಅವಶ್ಯಕತೆ ನಿಮ್ಗಿಲ್ಲ. ಒಂದು ಕ್ಲಾರಿಟಿ ಸಿಕ್ಬಿಡ್ತು ನಿಮ್ಗೆ ಈಗಾಗ್ಲೇನೆ. ಹಾಗಾಗಿ 2-3 ವಾಕ್ಯನ ನೀವು ಈ 4 ಪದ್ಯದಿಂದ ಓದ್ಕೊಂಡ್ರೆ ಸಾಕು. ಸರ್ ಕದಡಿ ದಿವಸ ಎಲ್ಲ ಓಪನ್ ಮಾಡಿ, ಅಲ್ಲಿ ಒಟ್ಟು 2-3 ವಾಕ್ಯದ 8 ಪ್ರಶ್ನೆಗಳಿದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಗಮನಿಸಿದ್ರ ಪಗೆಯಂ ಬಾಲಕ ಎಷ್ಟು ಪ್ರಶ್ನೆ ಇದೆ ನೋಡಿ? 4 ಪ್ರಶ್ನೆ ಇದೆ. ಬೆಳಗು ಜಾವ ಎಷ್ಟು ಪ್ರಶ್ನೆ ಇದೆ ನೋಡಿ? 2-3 ವಾಕ್ಯದ್ದು 5 ಪ್ರಶ್ನೆ ಇದೆ. ಶಿಲುಬೆಗೆರಿದ್ದಾನೆ ಒಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಪ್ರಶ್ನೆಗಳಿದೆ? 4 ಪ್ರಶ್ನೆ ಇದೆ. ಸರ್ ನಾನು ಇದರಲ್ಲಿ 6 ಮಾರ್ಕ್ಸ್ ತಗೋಬೇಕು ಸರ್, ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ನೀವು ಬೇಕಾದ್ರೆ 8 ಪ್ರಶ್ನೆ, ಸರ್ ನಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಸರ್, ಈ 8 ಪ್ರಶ್ನೆ ನಾನು ಬಿಟ್ಬಿಡ್ತೀನಿ ಸರ್ ಅಂತೇಳಿ ಕೈ ಬಿಟ್ರುವೆ ಪಗೆಯಂ ಬಾಲಕ, ಬೆಳಗು ಜಾವ, ಶಿಲುಬೆ ಏರಿದ್ದಾನೆ ಒಟ್ಟು 13 ಪ್ರಶ್ನೆಗಳಾಗತ್ತೆ. ಕರೆಕ್ಟಾ? ನೋಡಿ ಈ ಪ್ರಶ್ನೆಗಳನ್ನ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ, ಇದ್ರಲ್ಲಿ ಯಾವ್ದು ಕೊಟ್ರು ಸರ್ ನಾನು ಬರೀತೀನಿ 2-3 ವಾಕ್ಯದ್ದು ಅಂತ ಅನ್ಕೊಂಡು ಈ 13 ಪ್ರಶ್ನೆಗೆ ರೆಡಿ ಆಗ್ಬಿಟ್ರೆ 6 ಮಾರ್ಕ್ಸ್ ಅವರು ಆರಾಮಾಗಿ ತಗೊಂಡೋಗ್ಬೋದು. ಇನ್ನೊಂದು ಏನಂತಂದ್ರೆ, ಈಗ ಆಗ್ಲೇ ಹೇಳಿದ್ದಾರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಆಯ್ತಾ? ನಮ್ಮ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಒಂದು ಪೇಜ್ ಬರೆದ್ರು ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ಮ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ, ಒಂದು ಪ್ರಶ್ನೆ ತಗೋಬೇಕಪ್ಪ, ಯಾವ್ದೋ ಒಂದು ಪ್ರಶ್ನೆ ತಗೊಂಡು 2-3 ವಾಕ್ಯದಲ್ಲಿ ಎಷ್ಟು ಬರಿಬೇಕು, ಹೇಗೆ ಬರಿಬೇಕು ಅದನ್ನ ಹೇಳ್ಬೋಣ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಉತ್ಸಾಹದಿಂದ ಬರಿತಾ ಹೋಗ್ಬಿಡ್ತಾರೆ, ಟೈಮ್ ನೋಡಿರಲ್ಲ, ಆಮೇಲೆ ಟೈಮ್ ನೋಡ್ತಾರೆ, ಇಲ್ಲೇ ಅಯ್ಯೋ ಅರ್ಧ ಪೇಪರೇ ಮುಗಿಸಿಲ್ಲ, ನಂಗೆ 1.5 ಗಂಟೆ ಆಗೋಯ್ತಲ್ಲಪ್ಪ, ಗಾಬರಿ ಆಗ್ಬಿಡ್ತಾರೆ. ಆಮೇಲೆ ಆತಂಕಕ್ಕೊಳಗಾಗಿ ಗೊತ್ತಿರೋ ಪ್ರಶ್ನೆನೂ ಮರ್ತು ಬಿಡ್ತಾರೆ. ಅದೇ ಉದ್ದೇಶಕ್ಕಾಗಿ 2-3 ವಾಕ್ಯ ಅಂತಂದ್ರೆ ಎಷ್ಟು ಬರಿಬೇಕು ಅದನ್ನ ಹೇಳಿ. ನೀವು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ, ನಾನು ಅದನ್ನೇ ಇಲ್ಲಿ ಬರ್ಕೊಂಡು ಬಂದಿದ್ದೆ ಹೇಳಕ್ಕೆ ಅಂತೇಳಿ. ನೋಡಿ ವಿದ್ಯಾರ್ಥಿಗಳೇ, ಸುಮ್ಮನೆ ನೀವು ಹಾಗೆ ಗಮನಿಸಿ. ಈಗ ನಿಮಗೆ ಪಗೆಯಂ ಬಾಲಕನೆಂಬರೆ ಅದರಿಂದ ಕೇಳ್ತಾನೆ ಸರ್ 2-3 ವಾಕ್ಯ. ಅಲ್ಲೊಂದು ಪ್ರಶ್ನೆ ಇದೆ, ದನ ಮತ್ತು ಸುತರ ಬಗ್ಗೆ ಸೋಮನಾಥನ ಅಭಿಪ್ರಾಯವೇನು, ಅಥವಾ ರಾಜ ಮತ್ತು ಮಂತ್ರಿಯ ಬಗ್ಗೆ ಏನು ಅಂತ ಹೇಳಿದ್ದೇನೆ. ನೋಡಿ ನೀವು ಇದು ಟೆಕ್ಸ್ಟ್ ಬುಕ್ ನ ಗಮನಿಸಿ. ಹೌದಲ್ವಾ? ಪುಟಗಟ್ಲೆ ಬರೆಯೋ ಅವಶ್ಯಕತೆನೇ ಇಲ್ಲ. ಧನದಿಂದ ಏನಪ್ಪ ಮತ್ತು ಸುತನಿಂದ ಏನಪ್ಪ ಅಂದ್ರೆ, ಅನುಭವಿಸಲು ಸಾಧ್ಯವಿಲ್ಲದ ದನ ಪ್ರಯೋಜನವಿಲ್ಲ, ಹಾಗೂ ಮುಪ್ಪಿನಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲ. ಇಷ್ಟೇ ಸಾಕು ಇಷ್ಟೇ. ಅವನು ತುಂಬಾ ಇಲ್ಲ. ಮತ್ತೆ ರಾಜ ಮತ್ತೆ ಮಂತ್ರಿಗೆ ಯಾವುದು ತಿಳಿದಿರ್ಬೇಕಪ್ಪ ಅಂತ ಅಂದ್ರೆ, ರಾಜ ಅದನ್ಗೆ ಕೋಪ ಮಾಡ್ಕೋಬಾರದು, ಮಂತ್ರಿಗೆ ನಾನಾ ಚಮತ್ಕಾರ ತಿಳಿದಿರ್ಬೇಕು. ಇಷ್ಟೇ. ಈ 2 ನಾವು ಅಬ್ಸರ್ವ್ ಮಾಡುವುದು, ಒಂದು ಕೋಪ, ನಾನಾ ಚಮತ್ಕಾರ. ಮತ್ತೆ ಇನ್ನೊಂದಿದೆ ನೋಡಿ, ಬೆಳಗು ಜಾವದಿಂದ 2 ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಮುಪ್ಪು ಮತ್ತು ಅರೆಯ ಇದಕ್ಕೇನು ಸಂಬಂಧ ಅಂತ ಪ್ರಶ್ನೆ ಇದೆ. ನೋಡಿ ಗಮನಿಸಿ ನೀವು ಅಲ್ವಾ. ಮುಪ್ಪು ಚಿಂತೆ, ಬದುಕಿನ ಅಂತ್ಯ, ಅರೆಯ ಸುಗ್ಗಿ, ಇದು ಸಂಭ್ರಮ. ಇಷ್ಟೇ.
ಈಗ ನಿಮ್ಗೆ ಸುಮ್ಮನೆ ಇದು ಉದಾಹರಣೆ ಇದೆ, ಇದು ಇಲ್ಲ, ಇದು ಅದು ಕದಡಿದ ಸೆಲ್ಲಂ ತಿಳಿ ಬಂದದೆ ಅಂತಿದೆ. ಅದರಲ್ಲಿ ಒಂದು ಪ್ರಶ್ನೆ ಇದೆ, ಬಹುರೂಪಿಣಿ ವಿದ್ಯೆ ಯಾರನ್ನು ಕೊಲ್ಲುವುದಿಲ್ಲ ಎಂದು ಹೇಳಿತ್ತು ಅಂದ್ರೆ ಬಹುರೂಪಿಣಿ ವಿದ್ಯೆ ರಾಮ ಲಕ್ಷ್ಮಣರು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳಿತ್ತು ಅಷ್ಟೇ. ಈಗ ನಿಮ್ಗೆ ಅದೇ ನೀವು ಹೇಳೋ ಪ್ರಕಾರ ಈಗ 2-3 ವಾಕ್ಯ ಅಂತ ಹೇಳ್ತಾರೆ, ಅದು ಆಗಕ್ಕಿಲ್ವಲ್ಲ 2-3 ವಾಕ್ಯ. ಏನ್ ಮಾಡೋದು ಅಂದ್ರೆ ಉತ್ತರ ಏನಿದೆ ಅಷ್ಟು ಸಾಕು, ಅಷ್ಟು ಸ್ಪಷ್ಟ ಸಾಕು ಅಲ್ವಾ? ಅಷ್ಟೇ ಸಾಕು. ಗಾಬರಿಯಾಗ ಅವಶ್ಯಕತೆ 2-3 ವಾಕ್ಯ ಬರ್ಲಿವಲ್ಲಪ್ಪ, ಬರೀ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ ಏನೋ ಅಂತ. ನೀನು ಆ ಒಂದು ಉತ್ತರವನ್ನ ಟಾರ್ಗೆಟ್ ಮಾಡಿ ಬರ್ದ್ಬಿಟ್ರೆ ಮುಗಿದೋಯ್ತು, ಸಾಕಲ್ವಾ? ಸರ್, ಹೌದು. ಉತ್ತರ ಸಿಕ್ತು, ನಿನಗೆ ಮಾರ್ಕ್ಸು ಸಿಕ್ತು. ಇಲ್ಲ ನೀನ್ ಕತೆ ಬರೀತಾ ಅಯ್ಯೋ ಎರಡೇನಾಗಬೇಕು ಅಂತ ಹೇಳಿ ಕತೆ ಬರೀತಾ ಅದ್ರ ಅವಶ್ಯಕತೆ ಇಲ್ಲ, ಅಷ್ಟೇ. ಅದು ಅಷ್ಟು ಪಾಯಿಂಟ್ಸ್. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವನು ಆ ಕೋಪ, ನಾನಾ ಚಮತ್ಕಾರ ಮತ್ತು ಚಿಂತೆ ಮತ್ತು ಸುಗ್ಗಿ, ಈ ಎರಡೆರಡೆ ಪದಗಳು ಸರಿ. ಆಮೇಲೆ ಈಗ ನೆಕ್ಸ್ಟ್ ಇದು ಪದ್ಯದ್ದು ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಗದ್ಯಕ್ಕೆ ಬನ್ನಿ. ಆಗ ನೆಕ್ಸ್ಟ್ ಸ್ಟೆಪ್ ಬನ್ನಿ, ಇದರಲ್ಲಿ ಆ ಅಂತಿದೆ ನೋಡಿ, ಹೌದಲ್ವಾ? ಅದು ಏನಪ್ಪ ಅಂದ್ರೆ ನೋಡಿ ಎಷ್ಟು ಪ್ರಶ್ನೆ ಕೇಳಿದಾನೆ ನೋಡಿ. ಸುಮ್ಮನೆ ಒಂದು ಕ್ವಶನ್ ಪೇಪರ್ ಗಮನಿಸಿ, 4 ಪ್ರಶ್ನೆ ಕೇಳಿದಾನೆ, ಹೌದಲ್ವಾ? ಅದು ಪ್ರಶ್ನೆ 21, 22, 23, 24, ಕರೆಕ್ಟಾ? ಈ 4 ಪ್ರಶ್ನೆ ಅವ್ನು ಎಷ್ಟು ಪ್ರಶ್ನೆ ಅಟೆಂಡ್ ಮಾಡಕ್ ಕೇಳ್ತಾ ಇದ್ದಾನೆ ನೋಡಿ. ಇದರಲ್ಲಿ ಒಟ್ಟು 2 ಪ್ರಶ್ನೆ, ಹೌದಲ್ವಾ? 4 ಪ್ರಶ್ನೆ ಕೇಳಿದಾನೆ, 2 ಪ್ರಶ್ನೆ ಮಾತ್ರ ಉತ್ತರಿಸಬೇಕು. 2-3 ವಾಕ್ಯ ಇದುವೆ. ಅವನು ಗದ್ಯನ 2-3 ವಾಕ್ಯನ ಯಾವ ಪಾಠದಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು 4 ಪಾಠ ಸರ್. ಸರಿ. 1, ಮುಟ್ಟಿಸಿಕೊಂಡವನು, ಕನ್ನಡವನ್ನು ಕಟ್ಟುವ ಕೆಲಸ, ಬದುಕನ್ನು ಪ್ರೀತಿಸಿದ ಸಂತ, ಹಳ್ಳಿಯ ಚಹಾ ಹೋಟೆಲುಗಳು. ಇಷ್ಟೇ. ಇದರಲ್ಲೂ ಅಷ್ಟೇನೆ ನೋಡಿ, ಮುಟ್ಟಿಸಿಕೊಂಡವನಿಂದ 8 ಪ್ರಶ್ನೆ ಬರುತ್ತೆ, ಕನ್ನಡವನ್ನು ಕಟ್ಟುವ ಕೆಲಸ 8 ಪ್ರಶ್ನೆ, ಬದುಕನ್ನು ಪ್ರೀತಿಸಿದ ಸಂತ 6 ಪ್ರಶ್ನೆ, ಹಳ್ಳಿಯ ಚಹಾ ಹೋಟೆಲು 7 ಪ್ರಶ್ನೆ. ಸರ್, ಮುಟ್ಟಿಸಿಕೊಂಡವನು 8 ಪ್ರಶ್ನೆ ಓದಕ್ಕಾಗಲ್ಲ ಸರ್. ನಾನು ಅದೊಂದು ಬಿಟ್ಟು ನಾನು ಮಿಕ್ಕಿದ್ ಓದ್ಕೋತೀನಿ ಸರ್ ಅಂದ್ರೆ 21 ಕ್ವಶನ್ ಆಗುತ್ತೆ. 21 ಕ್ವಶನ್ ಓದ್ಕೊಂಡ್ರೆ ಆರಾಮಾಗಿ 4 ಮಾರ್ಕ್ಸ್ ಸರ್. 4 ಮಾರ್ಕ್ಸ್ 21, ಹೌದು, ಓದ್ಲೇಬೇಕು. ಇದು ಅಷ್ಟೇ. ಆಮೇಲೆ ಇನ್ನೊಂದು ಶ್ರೀಧರ್, ನಾವು ಹೇಳೋದೇನಂತಂದ್ರೆ ಆಯ್ತಪ್ಪ 4 ಪ್ರಶ್ನೆಗೆ ಅಷ್ಟೊಂದು ಓದ್ಬೇಕಾ 21 ಅಂತಂದಾಗ ನಿನಗೆ ಬರೀ ಅಲ್ಲಿ ಮಾತ್ರ ಬರಲ್ಲ, ಬೇರೆಲ್ಲೂ ಕೂಡ ಅದೇ ಲಿಂಕ್ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ ಹೌದು. ಈಗ ಬರೀ 4 ಮಾರ್ಕ್ಸ್ ಓದ್ಬಿಟ್ಟು 4 ಮಾರ್ಕ್ಸ್ 20 ಪ್ರಶ್ನೆ ಅಂದ್ರೆ ನೀವು ಯಾವ್ದು ಓದಿದ್ರು ಕೂಡ ಅದು ವ್ಯರ್ಥ ಅಂತ ಆಗಲ್ಲ. ಇಲ್ಲಿ ಓದ್ಕೊಳ್ಳೋದು MCQ ಗೆ ಯೂಸ್ ಆಗುತ್ತೆ, ಮ್ಯಾಥ್ ದ ಫಾಲೋಯಿಂಗ್ ಗೆ, ಮತ್ತೆ ಚೂಸ್ ದ ಕರೆಕ್ಟ್ ಆನ್ಸರ್, ಇದಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗೆ ಇದ್ರಲ್ಲಿ ಏನ್ ಮಾಡ್ತಿದ್ದಾನಪ್ಪ ಅಂದ್ರೆ ಈಗ 21 ಪ್ರಶ್ನೆ. ಇದ್ರಲ್ಲೂ ಅಷ್ಟೇನೆ ಕಷ್ಟನೇ ಇಲ್ಲ. ಇದ್ರಲ್ಲಿ ನೋಡಿ, ನಾನು ಅನ್ನೋದು ಸರ್ ನೀವಾಗ ಅನ್ಬೇಡಿ ಸರ್ ಅಂತಂದ್ರೆ ನೋಡಿ, ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಬದುಕನ್ನು ಪ್ರೀತಿಸಿದ ಸಂತ ಅಲ್ವಾ? ಇದರಲ್ಲಿ ಅಬ್ದುಲ್ ಕಲಾಂ ರವರ ಬದುಕಿನ ಮಂತ್ರ ಏನು ನೋಡಿ. 3 ಸ್ಟೆಪ್ ಇದೆ. ಒಂದು, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಅವನ ಬಂಧುಗಳೇ, ಇದು 1 ಸ್ಟೆಪ್. ಯಾರು ಅವರುಗಳ ಸೇವೆ ಮಾಡುತ್ತಾರೋ 2ನೇದು, ಅವರೇ ದೇವರಿಗೆ ಹತ್ತಿರವಾಗುತ್ತಾರೆ. ಈ ತರ ನೀವು ಮಾಡ್ಕೊಂಡು ಓದ್ಕೊ ಬಂದ್ಬಿಟ್ರೆ ಸಾಕು. ಈಗ ನೀವು ಹೆಂಗ್ ಹೇಳ್ತಿದ್ದೀರಿ ಅಂತಂದ್ರೆ, ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ ಮಾಡ್ತೀವಲ್ಲ, ಅಂದ್ರೆ ಇದು ಮ್ಯಾಥಮೆಟಿಕ್ಸ್ ಮಾತ್ರ ಅಂತಲ್ಲ, ಯಾವ ಸಬ್ಜೆಕ್ಟಿಗಾದ್ರೂ ಕೂಡ ನೀನು ಉತ್ತರ ಬರಿಬೇಕಾದ್ರೆ ಏನು ಸರಳೀಕರಣ, ಒಂದು ಪೀಠಿಕೆ ಇರ್ಬೋದು, ಒಂದು ಭಾವ ಇರ್ಬೋದು, ಆಮೇಲೆ ಅಂತ್ಯ ಇರ್ಬೋದು, ಹಿಂಗ್ ಬರ್ದ್ರು ಕೂಡ ಅಲ್ಲಿ ಎಷ್ಟೇ ತಪ್ಪಿದ್ರು ಕೂಡ ನಿನಗೆ 4 ಮಾರ್ಕ್ಸ್ 1 ಮಾರ್ಕ್ಸ್ ಇಲ್ಲ ಅರ್ಧ ಮಾರ್ಕ್ಸ್ ತೆಗೆದ್ರು ಕೂಡ 2ರಿಂದ 2.5 ಖಂಡಿತವಾಗ್ಲೂ ಸಿಗುತ್ತೆ. ಖಂಡಿತ ತಗೋದು ನೋಡಿ. ಆಮೇಲೆ ಬದುಕಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳ್ತಾರೆ. ಸರಿ, ಇದರಲ್ಲಿ ಏನೇನೋ ನೀನ್ ಬರೆಯೋ ಅವಶ್ಯಕತೆ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ ನೋಡಿ. ಈಗ ಈ ಪ್ರಶ್ನೆ ಕೇಳಿದ್ರೆ ಅಬ್ದುಲ್ ಕಲಾಂ ರವರ ಬದುಕಿನ ಪಂಚಾಕ್ಷರಿ ಮಂತ್ರ ಬರೆದಿ 1 2 3 4 5 1 2 3 4 5 ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು, ಗುರಿ ಸಾಧಿಸುವ ಛಲ. ಈ 5 ಪಾಯಿಂಟ್ ಬರ್ 2 ಮಾರ್ಕ್ಸ್ ಸಿಗುತ್ತೆ. ಸುಮ್ಮನೆ ನೀವು ಗಮನಿಸಿ ವಿದ್ಯಾರ್ಥಿಗಳ, ಇದನ್ನ ಬರೀಲಿಕ್ಕೆ ತುಂಬಾ ಕಷ್ಟಪಡಬೇಕಾ? 1-2-3 ಸಲ ಇದನ್ನ ನೀವು ಏನ್ ಮಾಡ್ಕೊಂಡ್ರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ ಬರುತ್ತೆ. ಈ ತರ ಬಹಳ ಸುಲಭ ಇದೆ. ಮತ್ತೆ ಇನ್ನೊಂದು ನೋಡಿ, ಭಾವೈಕ್ಯತೆ ಬಗ್ಗೆ ಹಳ್ಳಿಯ ಚಹಾ ಹೋಟೆಲ್. ಈಗ ನಾನು ಹಳ್ಳಿಯ ಚಹಾ ಹೋಟ್ಲಿಂದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ. ಹಳ್ಳಿಯ ಚಹಾ ಹೋಟ್ಲಲ್ಲಿ ಭಾವೈಕ್ಯತೆ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದಕ್ಕೆ ನೀವೇನ್ ಬರೀಬೇಕಪ್ಪ ಅಂದ್ರೆ, ಹೌದು, ಹಳ್ಳಿಯ ಹೋಟೆಲ್ ಭಾವೈಕ್ಯತೆ ಒಂದು ಸಂಕೇತ. ಯಾಕೆ ಅಂದ್ರೆ ಎಲ್ಲ ವರ್ಗದ, ನೋಡಿ 1 ಪಾಯಿಂಟ್, ಎಲ್ಲ ವರ್ಗದ, ಎಲ್ಲ ಜಾತಿಯ, 2ನೇ ಪಾಯಿಂಟ್, ಎಲ್ಲ ವಯಸ್ಸಿನವರು. ನೋಡಿ, ಇವು 3 ಬರೆದ್ಬಿಟ್ಟು ಕೆಳಗಡೆ ಏನ್ ಬರಬೇಕು ಅಂದ್ರೆ ಒಂದೇ ಕಡೆ ಸೇರುತ್ತಾರೆ. ಆ ಕಾರಣಕ್ಕಾಗಿ ಹಳ್ಳಿಯ ಚಹಾ ಹೋಟೆಲ್ ಭಾವೈಕ್ಯತೆಯ ಸಂಕೇತ ಅಷ್ಟೇ. ಈ ಪಾಯಿಂಟ್ಸ್ ಗಳನ್ನ ನಾವು ಗಮನಿಸ್ತೇವೆ ಅಂದ್ರೆ, ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ವಯಸ್ಸಿನ ಇದೆಯಾ? ಓ ಕರೆಕ್ಟ್. ಇದನ್ನ ಗಮನಿಸಿ ಟಿಕ್ ಮಾರ್ಕ್ ಹಾಕಿ ಅಂಕ ಕೊಡುವಂಥದ್ದು ಇರ್ತದೆ. ಮತ್ತೆ ಇನ್ನೊಂದು ನಿಮಗೆ ಕನ್ನಡವನ್ನು ಕಟ್ಟುವ ಕೆಲಸ ಅಂತಿದೆ. ಅದ್ರಲ್ಲಿ ನೋಡಿ ಪ್ರಶ್ನೆ, ಈಗ ತ್ರಿಭಾಷಾ ಸೂತ್ರದ ನೀವು ಈ ಮಾದರಿ ಪತ್ರಿಕೆನ ಗಮನಿಸಿ 2 ಸಲ ಅದೇ ರಿಪೀಟ್ ಮಾಡಿದ್ದಾನೆ. ಯಾವ್ದನ್ನ? ತ್ರಿಭಾಷಾ ಸೂತ್ರದ ಬಳಕೆ ಉದ್ದೇಶ ಏನು ಅಂತ ಕೇಳಿದ್ದಾನೆ. ಆದ್ರೆ ಏನ್ ಸರ್ ಬರೀಬೇಕು? ತುಂಬಾ ಅಲ್ಲ ನೋಡಿ, ಇಷ್ಟೇ. ಕೇಂದ್ರ ಸರ್ಕಾರ ನೀಡುವಂತ ಸೂಚನೆಗಳು ಮತ್ತೆ ವ್ಯವಹರಿಸುವಂತ ಎಲ್ಲ ವ್ಯವಹಾರಗಳಲ್ಲೂ ಪ್ರಾದೇಶಿಕ ಭಾಷೆ, ಹಿಂದಿ
ಇಂಗ್ಲಿಷ್ ಇವುಗಳನ್ನ ಬಳಸಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇದಿಷ್ಟು ನೀವು ಇಷ್ಟೇ ಬರೀಬೇಕಾಗಿರೋದು. ಈಗ ನಿಮಗೆ ತ್ರಿಭಾಷಾ ಸೂತ್ರದ ಬಳಕೆ ಅಂದ ತಕ್ಷಣ ನೀವು ಯಾವುದೇ ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಗಮನಿಸಿ ಅಲ್ಲಿ ಇದನ್ನ ಬಳಕೆ ಮಾಡಿರ್ತಾನೆ ನೋಡಿರ್ತೀವಿ, ಆದ್ರೆ ಇದನ್ನ ಗಮನಿಸಿರಲ್ಲ ಅಷ್ಟೇ. ಅದನ್ನ ಬರೀಬೇಕಿಷ್ಟೇ. ಇದು ಕಷ್ಟ ಅನ್ಸಲ್ಲ ಇದು ಅವಾಗ. ಓಕೆ, ಈಗ ನೆಕ್ಸ್ಟ್ ಬಂದು ಅದು ದೀರ್ಘ ಗದ್ಯ. ದೀರ್ಘ ಗದ್ಯದಲ್ಲಿ ಒಟ್ಟು 12 ಪ್ರತ್ಯೇಕ ಅಧ್ಯಾಯಗಳು ಬರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ನು ಮೆನ್ಷನ್ ಮಾಡಿಲ್ಲ. ಅದರಲ್ಲಿ 4 ಪ್ರಶ್ನೆ ಕೇಳಿರ್ತಾನೆ, ಅದರಲ್ಲಿ 3 ಪ್ರಶ್ನೆ ಬರೀಬೇಕಾಗತ್ತೆ. ಅಂದ್ರೆ 6 ಮಾರ್ಕ್ಸ್ ಇರುತ್ತೆ. ಇದನ್ನ ನಾವೇನಪ್ಪ ಅಂದ್ರೆ ಈ 3 ಮಾದರಿಗಳನ್ನ ಮತ್ತು ಹಳೆಯ ಮಾದರಿಗಳು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡ್ರೆ ಆರಾಮಾಗಿ ನೀವು ಅದನ್ನ ಮಾರ್ಕ್ಸ್ ನ ಮಾಡಬಹುದು. ಅದು ಅಷ್ಟೇ ಬಹಳ ಸುಲಭ ಇರುತ್ತೆ. ಈಗ ಆನೆ ಬೆಳೆದಂತದ್ದು ರೀತಿ ಇರುತ್ತಲ್ಲ, ಅದು ಇವಾಗ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ, ಬಯನೆ ಸೊಪ್ಪು, ಹಸಿ ಹುಲ್ಲು, ಇಂಡಿ ಬೆಲ್ಲ, ನೋಡಿ 3. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಂಬರ್ 1 ಎನಿಮಿಗಳು ಯಾರ್ಯಾರು? PWD ಮತ್ತೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ KEB. ಇದಿಷ್ಟುವರೆಗೆ ನಂಬರ್ 1 ಎನಿಮಿಗಳು ಅಂತ ಹೇಳಿ ಈ ತರ ಸುಲಭ ಪಾಯಿಂಟ್ಸ್ ಗಳಿರುತ್ತೆ. ಅದನ್ನ ನೀವು ಸುಮ್ಮನೆ ಗಮನಿಸ್ಕೊತಾ ಬಂದ್ರೆ ಆರಾಮಾಗಿ ನೀವೇನ್ ಮಾಡ್ಬೋದು, ಕೃಷ್ಣೇಗೌಡರನ್ನ ದೀರ್ಘ ಗದ್ಯನ ಅಟೆಂಡ್ ಮಾಡ್ಬೋದು. ಈಗ ನೆಕ್ಸ್ಟ್ ಈ ವಿಭಾಗ. ಈ ವಿಭಾಗ ನೀವು ಇವಾಗ ನಾನು ಮತ್ತೆ ಅಂದ್ರೆ ಪ್ರಶ್ನೆ ಪತ್ರಿಕೆ ನಿಮ್ ಕೈಲೆಲ್ಲ ಇದೆ. ಈ ವಿಭಾಗಕ್ಕೆ ಬಂದಿದ್ದೀರಾ ನೀವು. ಇದ್ರಲ್ಲಿ ಒಟ್ಟು ಎಷ್ಟು ಅಂಕ ಬರುತ್ತೆ ಹೇಳಿ? 12 ಅಂಕ ಬರುತ್ತೆ. ಹೌದಾ? ಗಮನಿಸಿ, ಇದ್ರಲ್ಲೂ ಸೇಮ್ ನಾವು 2-3 ಅಂಕ ಹೆಂಗೆ ಕೊಟ್ಟಿದ್ನೋ ಅದೇ ತರ ಇದ್ರಲ್ಲೂ ಅಷ್ಟೇನೆ 3 ಸ್ಟೆಪ್ ಬರುತ್ತೆ. ಒಂದು ಪದ್ಯದಿಂದ, ಗದ್ಯದಿಂದ, ದೀರ್ಘ ಗದ್ಯದಿಂದ. ನೀವು ಇದನ್ನ ಪ್ಲೀಸ್ ಸೂಕ್ಷ್ಮ ಗಮನಿಸಿದ್ರೆ 12 ಅಂಕಗಳನ್ನ ನೀವು ತುಂಬಾ ಚೆನ್ನಾಗಿ ನೀವು ಪಡ್ಕೋಬಹುದು. ಯಾಕೆಂದ್ರೆ ಇದರಲ್ಲಿ ಪ್ರಶ್ನೆಗಳು ಕಡಿಮೆ ಇದೆ. ನೋಡಿ, ಅವನೇ ಕೊಟ್ಬಿಟ್ಟಿದ್ದಾನೆ. ಈಗ ಪದ್ಯದಲ್ಲಿ 3 ಪ್ರಶ್ನೆ ಇದೆ. ಹೌದಾ? ನೀವು ಗಮನಿಸಿ, ಪದ್ಯದಲ್ಲಿ 3 ಪ್ರಶ್ನೆ. ನೀವು ಎಷ್ಟು ಬರೀಬೇಕು ಅಂತ ಹೇಳ್ತಾ ಇದ್ದಾನೆ? 2 ಮಾತ್ರ ಬರೀಬೇಕು. ಅಂದ್ರೆ 6 ಅಂಕ ಇರುತ್ತೆ. ಅವ್ನು ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ನೀಲಿ ನಕ್ಷೆ ಪ್ರಕಾರ 3 ಪದ್ಯದಿಂದ ಸಂದರ್ಭ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರ್, ಯಾವ ಅದೊಂದು ಇನ್ನು ಹುಟ್ಟದಿರಲಿ ನಾರ್ಯರೆನ್ನ ಓಲ್, ಹಬ್ಬಲಿ ಅವರ ರಸಬಳ್ಳಿ ಹಾಗೂ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಈ 3 ಪದ್ಯದಿಂದ ಮಾತ್ರ ನಿಮ್ಗೆ ಏನ್ ಬರ್ತಾ ಇದೆಯಪ್ಪ ಅಂದ್ರೆ ಸಂದರ್ಭ ಬರ್ತಿದೆ. ಇದ್ ಬಿಟ್ಟು ನೀವು ಸಂದರ್ಭನ ಯಾವ್ದು ಗಮನಿಸಬೇಕಾದಂತ ಅವಶ್ಯಕತೆ ಇಲ್ಲ. ನೀವು 80ಕ್ಕೆ 80 ಅಂಕ ತಗೊಳ್ಳೋರು ಸಹ ಇದನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಬಂದ್ಬಿಟ್ರೆ ನೀವು ಆರಾಮಾಗಿ ನೀವು ಉತ್ತಮವಾದಂತ ಅಂಕಗಳನ್ನ ತಗೋಬಹುದು. ನೋಡಿ, ಇನ್ನೂ ಹುಟ್ಟದಿರಲಿ ನಾರ್ಯರಲ್ಲಿ 10 ಪ್ರಶ್ನೆ, ಹಬ್ಬಲಿ ಅವರ ರಸಬಳ್ಳಿಯಲ್ಲಿ 5 ಪ್ರಶ್ನೆ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ 6 ಪ್ರಶ್ನೆ. ಸರ್, ಒಟ್ಟು 21 ಪ್ರಶ್ನೆ, 6 ಮಾರ್ಕ್ಸು. ಸರ್, ಕಷ್ಟ ಆಗ್ತಾ ಇದೆ. ಇನ್ನೂ ಹುಟ್ಟದಲ್ಲಿ ನಾರ್ಯನಲ್ಲಿ ಬಿಟ್ಬಿಟ್ರೆ ನೀವು, ಹೌದಾ? ಬಿಟ್ಬಿಟ್ರೆ ಇನ್ನು ಎಷ್ಟು ಉಳ್ಕೋತು? ಇನ್ನು 2. ಹಬ್ಬಲಿ ಅವರ ರಸಬಳ್ಳಿ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ನನ್ನ ಮಾತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 5 + 6 ಎಷ್ಟಾಯ್ತು? 11 ಪ್ರಶ್ನೆ. ಈ 11 ಪ್ರಶ್ನೆನ ನೀವು ಗಮನಿಸ್ಬಿಟ್ರೆ ನೀಟಾಗಿ 6 ಮಾರ್ಕ್ಸ್ ನೀವು ಆರಾಮಾಗಿ ತಗೋಬಹುದು. ಹೌದು ಅಲ್ವಾ? 2 ಬರಿಬೇಕಾಗಿರೋದು ನಾವು. ಸರ್, ಹೌದು. 3 ಪ್ರಶ್ನೆ ಕೇಳ್ತಾನೆ. 3 ಪ್ರಶ್ನೆ 2 ಬರಿಬೇಕು. ಈಗ ನಾ ಇನ್ನೂ ಹುಟ್ಟದಿನ ಏನು ಓದಿಲ್ಲ. ನಾನು ಅದೇನು ಓದಿದ್ದೀನಿ? ಹಬ್ಬಲಿ ಅವರ ರಸಬಳ್ಳಿ ಓದಿದ್ದೀನಿ, ಒಂದು ಹೆಚ್ಚಿಗೆ ಇಡುತ್ತೇನೆ ಓದಿದ್ದೀನಿ. ಏನ್ ಕೊಟ್ರು ನಾ ಬರೀತೀನಿ. ನಿಮ್ಗೆ ಎಷ್ಟು ಪ್ರಶ್ನೆ ಬರಿಬೇಕು? 2 ಬರಿಬೇಕು. ಆರಾಮಾಗಿ ನೀವು ಬರಿಬಹುದು ಅಲ್ವಾ? ಈಗ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ನಾವು ಒಂದೊಂದು ಪಾಠವನ್ನ ಸ್ಕಿಪ್ ಮಾಡಿದ್ರು ಕೂಡ, ಯಾಕೆಂದ್ರೆ 52 ಪ್ರಶ್ನೆ ಅಟೆಂಡ್ ಮಾಡಬೇಕಾಗಿರೋದು. ಹಾಗಾಗಿ ಎಷ್ಟು ಪ್ರಶ್ನೆ ಅಟೆಂಡ್ ಮಾಡಬೇಕಾಗಿದೆ? 38 ಪ್ರಶ್ನೆ. ಹಾಗಾಗಿ ನಾವು ಅದನ್ನ ಬಿಟ್ಬಿಡ್ಬೋದಲ್ಲ. ಈಗ ಮತ್ತೆ ಮುಂದಕ್ಕೆ ಹೋಗೋದಾದ್ರೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಈ ಸಂದರ್ಭದನ್ನೇ ನಾವು ಮಾತಾಡ್ತಾ ಇರೋದು. ಪದ್ಯದ ಈಗ ನಾವು ಮಾತಾಡದೆ, ಈ ಪದ್ಯದ ಸಂದರ್ಭ ಹೇಗಿರುತ್ತಪ್ಪ ಅಂದ್ರೆ ಅವನು 3 ಹಂತಗಳಲ್ಲಿ ನೀವು ಬರಿಬೇಕಾಗತ್ತೆ. ಈ 3 ಅಂಕ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾನಪ್ಪ ಅಂದ್ರೆ, ಆಯ್ಕೆಗೆ 1, ಸಂದರ್ಭಕ್ಕೆ 1, ಸ್ವಾರಸ್ಯಕ್ಕೆ 1 ಅಂತ ಇರುತ್ತೆ. ಈಗ ಅವ್ನ ಆಯ್ಕೆ ಹೇಗ್ ಬರಿಬೇಕಪ್ಪ ಅಂತಂದ್ರೆ, ಈಗ ನಾನು ಇಲ್ಲಿ ಬರ್ದಿದ್ದೀನಿ, ಇನ್ನೂ ಹುಟ್ಟದೇ ಇರಲಿ ನಾರ್ಯರನ್ನ ಉಳಿದು ಯಾರ್ದು ಅಂತ ನಿಮ್ಮೆಲ್ರಿಗೂ ಗೊತ್ತು. ಹೇಗೆ ಬರಿಬೇಕು ಸರ್? ಆಯ್ಕೆ ಹೇಗೆ ಬರಿಬೇಕು ಅಂದ್ರೆ ಇಷ್ಟೇ. ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದಿಂದ ಆರಿಸಿಕೊಂಡಿರುವ ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನ ಓಲ್ ಇಂದನ್ನು ಬರೀಬೇಕಾದ್ರೆ ನಾವು ಸಿಂಗಲ್ ಇನ್ವಿಟೆಡ್ ಕಾಮದಲ್ಲಿ ಬರೆದು ಅದನ್ನ ಕ್ಲೋಸ್ ಮಾಡಬೇಕು. ಈಗ ಕರ್ನಾಟ ಭಾರತ ಕಥಾಮಂಜರಿ ಅದನ್ನೆಲ್ಲ ಸಿಂಗಲ್ ಇನ್ವಿಟೆಡ್ ಕಾಮದಲ್ಲಿ ಅದನ್ನ ಪ್ರಾರಂಭ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ನೋಡಿ, ಇಡೀ ನೀವು ಪದ್ಯನ ನೀವು ಗಮನಿಸಿದ್ರೆ ಅಲ್ಲಿ ಬರೋದು 2. ಒಂದು ದ್ರೌಪದಿಯ ಸ್ವಗತದ ಮಾತುಗಳು ಬರ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಆರಿಗೂ ಸುರುವೇನು, ಆರ ಸಾರುವೇನು, ಆರಿಗೊರಲುವೇನು, ಅದೆಲ್ಲ ಬಂದು ಅವಳು ಸ್ವಗತದ ತನಗೆ ತಾನೇ ಹೇಳ್ಕೊತಿರುವಂತ ಮಾತುಗಳು. ಇನ್ನು ಅದ್ ಬಿಟ್ರೆ ಇಲ್ಲಿ ಇಬ್ಬರು ಮಧ್ಯೆ ಮಾತ್ರ ಸಂಭಾಷಣೆ ನಡೆಯುತ್ತೆ. ಒಂದು ದ್ರೌಪದಿ ಮತ್ತು ಭೀಮ ಮತ್ತು ದ್ರೌಪದಿ, ಇಷ್ಟು ಜನಗಳ ಮಧ್ಯೆ ಮಾತ್ರ ಸಂಭಾಷಣೆ ನಡೆಯುತ್ತೆ. ಮತ್ತೆ ಸರ್, ಸ್ವಾರಸ್ಯ ಹೇಗೆ ಸರ್ ಬರಿಬೇಕು ಅನ್ನೋದಕ್ಕೆ ಸುಮ್ಮನೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ನೀವು ಆಯ್ಕೆ ಬರ್ದೆ. ಈಗ ಸಂದರ್ಭ ಏನಪ್ಪಾ ಅಂತಂದ್ರೆ ಆ ಪ್ರಶ್ನೆಗೆ ಸಂದರ್ಭಕ್ಕೆ ತಕ್ಕಾಗ ನೀವು ಅದನ್ನು ಬರಿಬೇಕಾಗುತ್ತೆ. ಸ್ವಾರಸ್ಯ ಹೇಗೆ ಬರಿಬೇಕು ಅನ್ನೋದಕ್ಕೆ ಒಂದೇ ಒಂದು ಸುಮ್ಮನೆ ಉದಾಹರಣೆ. ಈಗ ಕಬ್ಬಮ್ಮಂ ಕಂಡಲ್ತೆ ಕಚ್ಚಳಿ ನಿತ್ತರ್ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸ್ವಾರಸ್ಯ ಹೇಗೆ ಬರಿಬೇಕು ಅಂದ್ರೆ, ಮುದ್ದಣ್ಣನ ರಸಿಕ ಪ್ರಶ್ನೆಗೆ ಮನೋರಮೆಯು ಅಷ್ಟೇ ಚಮತ್ಕಾರದಿಂದ ಉತ್ತರಿಸಿ ತಪ್ಪಿಸಿಕೊಳ್ಳುವ ಜಾಣ್ಮೆಯೇ ಇಲ್ಲಿ ಸ್ವಾರಸ್ಯ.
ಈ ತರ ಸ್ವಾರಸ್ಯಗಳನ್ನ ನೀವು ಬರಿಬೇಕಂದ್ರೆ 3 ಹಂತದಲ್ಲಿ ನೀವು ಬರಿಬೇಕಾಗುತ್ತೆ ಸಂದರ್ಭನ. ಓಕೆ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಸರಿ. ಅದಕ್ಕೆ ಒಂದೊಂದು ಅಂಕಗಳು ನಿಗದಿಪಡಿಸುತ್ತಾನೆ. ಓಕೆ, ಮುಂದಕ್ಕೆ ಹೋಗೋದಾದ್ರೆ ಈ ತರ ಗದ್ಯದಲ್ಲೂ ಅಷ್ಟೇನೆ. ಗದ್ಯದಲ್ಲಿ ನೋಡಿ, ಇವಾಗ 3 ಪ್ರಶ್ನೆ ಕೇಳಿದಾನಲ್ವಾ, ನೋಡಿ ಅದ್ರಲ್ಲಿ ಎಷ್ಟು ಪ್ರಶ್ನೆ ಉತ್ತರಿಸಬೇಕು ಅಂತ ಕೇಳಿದಾನೆ? 1 ಪ್ರಶ್ನೆ ಮಾತ್ರ. ಗದ್ಯದಿಂದ ಮುಟ್ಟಿಸಿಕೊಂಡವರು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ತಿರುಳುಗನ್ನಡದ ಬೆಳ್ನುಡಿ. ಓಕೆ. ನೋಡಿ ಈ 3ರಿಂದ ಮಾತ್ರ. ಈ 3ರಲ್ಲೂ ಅಷ್ಟೇ ಮುಟ್ಟಿಸಿಕೊಂಡವಲ್ಲಿ 6 ಪ್ರಶ್ನೆ ಇದೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ 5 ಪ್ರಶ್ನೆ, ತಿರುಳುಗನ್ನಡದ ಬೆಳ್ನುಡಿ 7 ಪ್ರಶ್ನೆ. ಸಾರ್, ತಿರುಳುಗನ್ನಡದ ಬೆಳ್ನುಡಿ 7 ಪ್ರಶ್ನೆ ನಂಗೆ ಯಾಕೋ ಸ್ವಲ್ಪ ಕಷ್ಟ ಸರ್. ನೋಡಿ 6 + 5 11 ಪ್ರಶ್ನೆ ನೀವು ಓದ್ಕೊಂಡ್ರೆ 3 ಮಾರ್ಕ್ಸ್ ನೀವು ಆರಾಮಾಗಿ ತಗೋಬಹುದು. ಇದೇ ತರ ದೀರ್ಘ ಗದ್ಯದಲ್ಲೂ ಅಷ್ಟೇನೆ. ದೀರ್ಘ ಗದ್ಯದಲ್ಲಿ 2 ಪ್ರಶ್ನೆ ಕೇಳ್ತಾನೆ, ಅದರಲ್ಲಿ ನೀವು 1 ಮಾತ್ರ ಬರಿಬೇಕು, 3 ಅಂಕ. ಇದನ್ನು ನೀವು ಒಂದ್ ಸ್ವಲ್ಪ ಹಳೆ ಮಾದರಿಗಳನ್ನ ಗಮನಿಸಿದ್ರೆ ಇದಕ್ಕೆ ಉತ್ತರ ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆ, ಅದೇ ಈಗ ಈ ವಿಭಾಗಕ್ಕೆ ಬಂದ್ಬೋಣ ನಾವು. ಈ ವಿಭಾಗದಲ್ಲಿ ಒಟ್ಟು 16 ಅಂಕಗಳಿದೆ, ಹೌದಲ್ವಾ? ಹೌದು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಇದು 3, 5, 6 ವಾಕ್ಯದ ಪ್ರಶ್ನೆಗಳಿರ್ತವೆ. ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು. ಇವಾಗ ಇದು ಸ್ವಲ್ಪ ಒಂಚೂರು ಸರ್. ಇದ್ರಲ್ಲಿ ಇನ್ನೊಂದು ವಿಷಯ ನೋಡಿ ಮಕ್ಕಳ, ದಯವಿಟ್ಟು ಗಮನಿಸಿ. ಇದ್ರಲ್ಲಿ 4 ಅಂಕ ಆರಾಮಾಗಿ ತಗೋಬಹುದು. ಯಾವ್ದು ಸರ್ ಅಂತಂದ್ರೆ ಈಗ ಹೇಳ್ತೀನಿ ನೋಡಿ. ಪದ್ಯದಿಂದ ಒಟ್ಟು ಎಷ್ಟು ಪ್ರಶ್ನೆ ಕೇಳಿದಾನೆ ನೋಡಿ. ನೀವು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿ, 4 ಪ್ರಶ್ನೆ ಕೇಳಿದಾನೆ, ಹೌದಲ್ವಾ? ಅದ್ರಲ್ಲಿ ನೀವು ಬರಿಬೇಕಾಗಿರೋದು ಎಷ್ಟು? 2ಕ್ಕೆ ಮಾತ್ರ ಬರಿಬೇಕು, ಹೌದಲ್ವಾ? ನೋಡಿ ಅವ್ನು ಕೇಳ್ಬಿಟ್ಟು ನನ್ನ ಯಾಕೋ 4 ಪ್ರಶ್ನೆನ ಯಾವ ಪದ್ಯದಿಂದ ಕೇಳ್ತೀನಿ ಅಂದ್ರೆ, ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಇನ್ನು ಹುಟ್ಟದಲ್ಲಿ ನಾರ್ಯರನ್ನ ಓಲ್, ಮುಂಬೈ ಜಾತಕ, ಇಷ್ಟರಿಂದ ನಾನು ಕೇಳ್ತೀನಿ ಅಂತ ಹೇಳಿದ್ದಾನೆ. ನೀವು ಗಮನಿಸಿ. ಕದಡಿದ ಸಲಿಲಂ ತಿಳಿವಂದದೆ, ವಚನ ಮತ್ತು ಇನ್ನೂ ಹುಟ್ಟದಲ್ಲಿ ನಾರ್ಯರನ್ನು, ಈ 3ರಿಂದ ಸರ್ 1 ಪದ್ಯ ಕೊಡ್ತಾ ಇದ್ದಾನೆ. ಓಕೆ. 1 ಪದ್ಯನ ಅಲ್ಲೇ ಕೊಟ್ಬಿಟ್ಟು ಅವ್ನು ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಅವನೇ 1 ಪದ್ಯ ಕೊಟ್ಬಿಟ್ಟು ಅದರಲ್ಲಿ 1 ಅಂಕದ್ದು 2 ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ. ಓಕೆ. ಅಲ್ಲಿ ಮತ್ತೆ ಉತ್ತರ ಏನಾಗೋಯ್ತು? ಸರಳೀಕರಣ ಆಗೋಯ್ತು. ಈಗ 4 ಅಂಕಕ್ಕೆ ನೀವು ದೀರ್ಘ ಆನ್ಸರ್ ಬರೆಯ ಬದಲುವೆ ಈಗ 1 ಪದ್ಯ ಕೊಟ್ಟಿದ್ದಾನೆ, ಅದರಲ್ಲಿ 1 ಅಂಕದ್ದು 2 ಪ್ರಶ್ನೆ ಮತ್ತೆ 2-3 ಅಂಕದ್ದು 1. ನೋಡಿ ಈಗ ಸುಮ್ಮನೆ ಒಂದು ಉದಾಹರಣೆ ನಾನು ಕೊಡ್ತೇನೆ ನೋಡಿ. ಇಲ್ಲಿದೆ ನೋಡಿ. ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ಓಕೆ. ಇದು ಯಾವ್ದು ಪದ್ಯ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಇನ್ನು ಹುಟ್ಟದಲ್ಲಿ ನಾರ್ಯರನ್ನ ಓಲ್. ಅವ್ನು 3ರಿಂದ ಕೊಡ್ತೀನಿ. 1 ವಚನ, ಕದಡಿದ ಸಲಿಲಂ, ಇನ್ನು ಹುಟ್ಟ, ಇವು 3ರಿಂದನೇ 1 ಪದ್ಯ ಕೊಡ್ತಾನೆ. ಸರಿ, ಇಲ್ಲಿ ಏನ್ ಕೊಟ್ಟಿದ್ದ ನೋಡಿ. ಕರುಣಿಸು ಒಡೆನಗೆ ದಶಕಂದರ ದೂರದೊಳರಗು ತನುಜನ ಆಯುಷ್ಯಮಂ ಪ್ರಾಣಮಂ ಬರೆಗಂ ಭಾರದಿರತಂ ದರಿತ್ರಿಯೊಳ ಮೈಯನೊಕ್ಕು ಮೂರ್ಛೆಗೆ ಸಂದಳ್ ಅಂತಂದ್ಬಿಟ್ಟು ಅದಿದೆ. ಆಮೇಲೆ ಇನ್ನೊಂದಿದೆ. ಮಂದೆಗೆಳೆಸಿದ ಪಾಪಿ ಕೌರವನಂದು ಮುಂದೆಲೆ ವಿಡಿದು ಸೈಂದವ ಬಂದು ಬಳಿಕ ಅರಣ್ಯವಾಸದೊಳು ಎನ್ನ ನೊಯ್ದ ಇಂದು ಕೀಚಕನ್ನಾಯ ಕಾಲಲ್ಲಿ ಓದಿದನ್ ನಾನು ಈ 3 ಬಾರಿಯೇ ಬಂದ ಭಂಗವೇ ಸಾಕೆನುತ್ತಾ ಬಸವಳಿದಳು ಇಂದು ಮುಖಿ ಅಂತ ಇದೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದಾನೆ ನೋಡಿ. ಮಂದೆಗೆಳೆಸಿದ ಪಾಪಿ ಯಾರು? ಅಲ್ಲೇ ಫಸ್ಟ್ ಲೈನ್ ಅಲ್ಲಿ ಇದೆ, ಮಂದೆಗೆಳೆಸಿದ ಪಾಪಿ ಕೌರವ ಅಂದು ಅಂತಿದೆ. ಅಂದ್ರೆ ಉತ್ತರ ಕೌರವ ಅಲ್ಲೇ ಇದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ. ದ್ರೌಪದಿಯನ್ನು ಅರಣ್ಯವಾಸರಿ ಎಳೆದೊಯ್ದವನಾರು? ನೆಕ್ಸ್ಟ್ ಲೈನ್ ಅಲ್ಲಿ ನೀವು ಬನ್ನಿ. ಬಳಿಕ ಅರಣ್ಯವಾಸಗಳು ಎನ್ನನ್ನು ಎಳೆದೊಯ್ದನು ಯಾರು? ಸೈಂಧವ. ಅಲ್ಲೇ ಇದೆ ನೋಡಿ. ಸೈಂಧವ ಬಂದು ಬಳಿಕ, ಸೈಂಧವ ಅನ್ನೋದು ಅಲ್ಲೇ 2ನೇ ಲೈನಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸೈಂಧವ ಬಂದು ಅರಣ್ಯ, ಅಲ್ಲಿಗೆ ಅದೇ ಸಾಕು. 3ನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ, ದ್ರೌಪದಿ ಅನುಭವಿಸಿದ 3 ಅವಮಾನಗಳ ಪ್ರಸಂಗ. ಅವಳು 3 ಅಲ್ಲೇ. ಈಗ 1ನೇದೇನ್ ಬರ್ದೆ? ಮಂದೆಗೆಳೆಸಿದ ಪಾಪಿ ಕೌರವ, ಅದು 1ನೇದು, ಅವಳು ಅನುಭವಿಸಿದ ನೋವು. ಸೈಂಧವ ಅರಣ್ಯದಲ್ಲಿದ್ದಾಗ ಎಳ್ಕೊಂಡೋದ, 2ನೇ ನೋವು. ಈಗ ಕೀಚಕ ಕಾಲಲ್ಲಿ ಒದ್ದ, 3ನೇ ನೋವು. ನೋಡಿ ಇದಿಷ್ಟು ನೀನ್ ಬರೆದ್ರೆ 4 ಮಾರ್ಕ್ಸ್. ಇದು ತುಂಬಾ ಸರಳ ಆಗ್ತಾ ಇದೆ. ಇದು ತುಂಬಾ ಸುಲಭವಾಗಿ ನೀವು ಇದನ್ನ ಉತ್ತರಿಸಬಹುದು. 4 ಅಂಕ ನೀವು ಆರಾಮಾಗಿ. ವಿದ್ಯಾರ್ಥಿಗಳು ಈ ಒಂದು ಪದ್ಯದ ಒಂದು ಇದು ಕೊಡ್ತಾರಲ್ಲ, ಅದನ್ನೇ ಆಯ್ಕೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದ. ಹೌದು, ಖಂಡಿತ ಸರ್. ಯಾಕೆ ಅಂತಂದ್ರೆ ಅದನ್ನ ಕ್ಲೀನ್ ಆಗಿ ಅರ್ಥೈಸ್ಕೊಂಡ್ರು ಕೂಡ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ. ಇದೆ ಉತ್ತರ ಅಲ್ಲೇ ಸಿಕ್ಕುತ್ತೆ. ಆದ್ರೆ ನೀವು ಒಂದ್ ಸ್ವಲ್ಪ ಓದ್ಕೊಂಡಿದ್ರು ಕೂಡ ನಿನ್ನ ಸುಲಭ ಆಗ್ಬಿಡುತ್ತದು ಅಲ್ವಾ? ಸರಳೀಕರಣ ಆಯ್ತದ ಬಹಳ. ಇದಿಷ್ಟಾದ್ಮೇಲೆ ಈಗ ನಿಮ್ಗೆ ಅದರಲ್ಲಿ 4 ವಾಕ್ಯದ್ದು ನಾನು ಅದೇ ಪದ್ಯದ ಭಾಗ ಮುಗೀತು. ಈಗ ನೆಕ್ಸ್ಟ್ ಗದ್ಯಕ್ಕೇನೋ ಬಂದ್ರೆ ಅಲ್ಲಿ 2 ಪ್ರಶ್ನೆ ಕೇಳಿದಾನೆ. ನೀವು ಬರೀಬೇಕಾರದು ಒಂದೇ. ಅವನು 2 ಪ್ರಶ್ನೆನ ಯಾವ್ದ್ರಿಂದ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತದಿಂದ ಕೇಳ್ತಾ ಇದ್ದಾನೆ, ಮತ್ತೊಂದು ದಣಿಗಳ ಬೆಳ್ಳಿ ಲೋಟದಿಂದ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ವಾಲ್ಪರೆಯಲ್ಲಿ 4 ಪ್ರಶ್ನೆ ಇದೆ, ದಣಿಗಳ ಬೆಳ್ಳಿ ಲೋಟದಿಂದ 5 ಪ್ರಶ್ನೆ ಇದೆ. ಸರ್ ಅದ್ರಲ್ಲಿ ಅಟೆಂಡ್ ಮಾಡ್ಬೇಕಾರದು ಎಷ್ಟು? ಒಂದೇ ಪ್ರಶ್ನೆ. ನೀನು ಒಂದೇ ಪಾಠ ಓದ್ಕೊಂಡೋದ್ರು ಅಲ್ವಾ ಸರ್? ಈಗ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಸರ್ 4 ಪ್ರಶ್ನೆ ಐತೆ ಸರ್. ಸರ್ ನಾನು 4 ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು ನಾನು ಬರೀತೀನಿ ಸರ್. ನೀವು ಆರಾಮಾಗಿ ಅದೊಂದು ಪ್ರಶ್ನೆ ಅಟೆಂಡ್ ಮಾಡಿದ್ರೆ 4 ಅಂಕ. ನೋಡಿ ಇಲ್ಲಿ 4 ಅಂಕ ನೀವು ಆರಾಮಾಗಿ ಇದನ್ನ ಗಳಿಸ್ಲಿಕ್ಕೆ ಅವಕಾಶ ಇದೆ. ಇದು ನೆಕ್ಸ್ಟ್ ದೀರ್ಘ ಗದ್ಯಲ್ಲೂ ಅಷ್ಟೇನೆ 2 ಪ್ರಶ್ನೆ ಕೇಳ್ತಾನೆ, ಅದ್ರಲ್ಲಿ ಒಂದೇ ಬರೀಬೇಕಾಗಿರೋದು 4 ಅಂಕಕ್ಕೆ. ಅದು ಅಷ್ಟೇ. ನೀವು ಮಾದರಿ ಪ್ರಶ್ನೆಗಳನ್ನ ಗಮನಿಸಿದ್ರೆ ಇದನ್ನ ಉತ್ತರ ಆರಾಮಾಗಿ ನೀವು
ಬರಿಬಹುದು. ಇದು ಅಲ್ವಾ? ಈ ವಿಭಾಗ ತುಂಬಾ ಸುಲಭ ಇದೆ ಸರ್. ಅಂದ್ರೆ ಈ ಯಾಕೆಂದ್ರೆ ವಿಭಾಗದಲ್ಲೂ ನಿಮ್ಗೆ ಆಯ್ಕೆಗಳು ಕಡಿಮೆ ಇದೆ. ಹೌದು. ಯಾಕೆಂದ್ರೆ ಅವ್ನು 2 ಪ್ರಶ್ನೆ ಕೇಳ್ತೀನಿ, ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ವಾಲ್ಪರೈ ಕೇಳ್ತೀನಿ, ದಣಿಗಳ ಬೆಳ್ಳಿ ಲೋಟ ಕೇಳ್ತೀನಿ. ನೀ ದಣಿಗಳ ಬೆಳ್ಳಿ ಲೋಟ ಬಿಟ್ಟರು ವಾಲ್ಪರೈ ಒಂದೇ ಪ್ರಶ್ನೆ ಬರಿಬೇಕಾಗಿರೋದು ನೀನು. ಆರಾಮಾಗಿ ಇದು ಉತ್ತರಿಸಬಹುದು. ಓಕೆ, ಈಗ ಹೂ ವಿಭಾಗ ಬಂದ್ಬೋಣ. ಕೊನೆ ವಿಭಾಗ ಭಾಷಾಭ್ಯಾಸ. ಹೌದು. ಇದರಲ್ಲಿ ಒಟ್ಟು 6 ಪ್ರಶ್ನೆಗಳಿದ್ದಾವೆ ಭಾಷಾಭ್ಯಾಸದಲ್ಲಿ. ಅದರಲ್ಲಿ ನೀವು 4 ಪ್ರಶ್ನೆ ಮಾತ್ರ ಉತ್ತರಿಸಬೇಕು. ಸರಿ. ಇದು ಒಂದೊಂದು ಪ್ರಶ್ನೆಗೆ 2 ಅಂಕ ಸರ್. ಸರಿ. ಅದ್ರಲ್ಲಿ ಅವ್ನು ಏನ್ ಮಾಡಿದಾನಪ್ಪ ಅಂದ್ರೆ ಪ್ರತಿಯೊಂದು ಪ್ರಶ್ನೆಯಲ್ಲೂ ಆಯ್ಕೆಗಳನ್ನ ಕೊಟ್ಟಿದ್ದಾನೆ. ಸಾರಿ, 3 ಪ್ರಶ್ನೆ ಕೊಟ್ಬಿಟ್ಟು 3ರಲ್ಲಿ 2ಕ್ಕೆ ಮಾತ್ರ ಅಟೆಂಡ್ ಮಾಡಪ್ಪ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಯಾವ ತರ ಕೇಳ್ತಾ ಇದ್ದಾನೆ ಅಂದ್ರೆ ನಾನಾರ್ಥ, ಗುಣವಾಚಕ, ಕಾಲ, ವಿಭಕ್ತಿ, ನುಡಿಗಟ್ಟು. ಅಂದ್ರೆ ಸ್ವಂತ ವಾಕ್ಯನ ನುಡಿಗಟ್ಟಲ್ಲಿ ಕೇಳ್ತಾನೆ ಅಥವಾ ದ್ವಿರುಕ್ತಿಲಿ ಕೇಳ್ತಾನೆ. ಅನ್ಯ ದೇಶೀಯ ಪದವನ್ನ ಬರೀರಿ ಅಂತ ಕೇಳ್ತಾನೆ. ಧಾತು, ತತ್ಸಮ, ತದ್ಭವ, ಸಮಾನಾರ್ಥ, ಈ ತರದಲ್ಲಿ ಕೇಳ್ತಾನೆ. ವಿದ್ಯಾರ್ಥಿಗಳು ಕಷ್ಟ ಪಡಬೇಕಾದಂತ ಪ್ರಮೇಯನೇ ಇಲ್ಲ. ಈಗ ಅವನೆಲ್ಲೇ ಕೇಳ್ತಾನೆ ಸಮಾನಾರ್ಥಕ ಪದ ಬರೀರಿ, ಅಲ್ಲೇ ಅವ್ನು ಕ್ವಶನ್ ಕೇಳ್ತಾನೆ ಸುತ, ಬಂಗಾರ, ನಂಜು ಅಂತೇಳಿ. ಸಮಾನ ಅರ್ಥವನ್ನು ಕೊಡುವಂಥದ್ದು. ಈಗ ಸೂತ ಅಂದ್ರೆ ಮಗ, ಬಂಗಾರ ಅಂದ್ರೆ ಏನ್ ಕರೀತಾರೆ ಸುಮಾರು ಜನ ಗೊತ್ತು. ಇವಾಗ ಯಾವ್ದು ಬೆಲೆ ಜಾಸ್ತಿ ಆಗ್ತಾ ಇದೆ? ಚಿನ್ನ. ಹೌದು. ನಂಜು, ನಂಜುಂಡೇಶ್ವರ, ನಂಜು ಅಂದ್ರೆ ವಿಷ, ನಂಜನ್ನು ಉಂಡವನು. ಈ ತರ ಸಮಾನಾರ್ಥ ಪದಗಳನ್ನ ಬರೆಯುವಂಥದ್ದು. ಇನ್ನು ಗುಣವಾಚಕ ಅಂದ್ರೆ ಏನ್ ಸರ್ ಅಂತಂದ್ರೆ, ಗುಣವಾಚಕ ಬಂದು ಅದರದ್ದು ನಾಮಪದ ಯಾವ್ದಾರ ಒಂದು ವಿಶೇಷವಾದಂತ ಗುಣದೊಂದಿಗೆ ಸೇರ್ಕೊಂಡಿರ್ತದೆ, ಅದನ್ನ ಬರೆಯುವಂಥದ್ದು. ಈಗ ಕ್ರೂರ ಕರ್ಮ, ಗಟ್ಟಿ ಪಾದ ಅಂತಿದೆ. ಈಗ ಗಟ್ಟಿ ಪಾದ ಅಂದ್ರೆ ಏನು ಅಂತಂದ್ರೆ ಪಾದ ಹೇಗಿದೆ, ಅದು ಗಟ್ಟಿಯಾಗಿದೆ. ಈಗ ವಕ್ತ್ರ ಪದ್ಮ ಅಂತ ಒಂದು ಪದ ಇತ್ತು. ಅದರಲ್ಲಿ ವಕ್ತ್ರ ಅಂದ್ರೆ ಏನಪ್ಪಾ ಅಂದ್ರೆ ಮುಖ. ಮುಖ ಹೇಗಿದೆಯಪ್ಪ ಅಂತಂದ್ರೆ ಕಮಲದ ರೀತಿಯಲ್ಲಿ ಇದೆ ಅಷ್ಟೇನೆ. ಈಗ ಪೊಲ್ಲ ವಾರ್ತೆ, ಅಲ್ಲಿ ಗುಣ ಏನಪ್ಪಾ ಅಂದ್ರೆ ಅದು ಪೊಲ್ಲ, ವಾರ್ತೆ ಅಂದ್ರೆ ಏನಪ್ಪಾ ಅಂದ್ರೆ ವಿಷಯ. ಆ ವಿಷಯ ಯಾವ ವಿಷಯ? ಕೆಟ್ಟ ವಿಷಯ ಅಂತ ಹೇಳಿ. ಈ ತರ ಈಗ ಮಂಗಳ ಲಿಂಗ, ಇದರಲ್ಲಿ ಮಂಗಳ. ಈಗ ಗೂಗೆ ಮರಿ ಅಂತಿದೆ. ಆ ಗೂಬೆ ಏನಪ್ಪಾ ಅಂದ್ರೆ ಅದು ಮರಿ, ಅದ್ರದ್ದು ಗುಣ ಏನಪ್ಪಾ ಅಂದ್ರೆ ಅದು ಚಿಕ್ಕದಿನ್ನುವೆ ಮರಿ ಅಂತ ಹೇಳಿ. ಈ ತರದ ಗುಣವನ್ನ ಅಲ್ಲಿ ಅಲ್ಲೇ ಇರುತ್ತೆ. ಸರಿ, ಈಗ ನೋಡಿ ಗಟ್ಟಿ ಪದದಲ್ಲಿ ಗಟ್ಟಿ ಆಯ್ಕೆ ಮಾಡ್ಬೇಕಷ್ಟೇ. ಈಗ ಮಂಗಳ ಲಿಂಗದಲ್ಲಿ ಮಂಗಳ ಬರಿಬೇಕಷ್ಟೇ ನೀನು. ಈಗ ಗೂಗೆ ಮರಿಲಿ ನೀನು ಮರಿ ಬರಿಬೇಕಷ್ಟೇ ನೀನು. ಅದೇ ಉತ್ತರ. ಆರಾಮಾಗಿ ಇದ್ರಲ್ಲಿ 2 ಮಾರ್ಕ್ಸ್ ತಗೋಬಹುದು ನೀವು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈಗ ಕಾಲ ಕೇಳಿದಾನೆ, ದ, ಉತ, ವಾ ಅಂತೇಳಿ. ನೀನು ಇದೊಂದು ಕ್ರಿಯಾಪದದಲ್ಲಿ ಇದು ಯಾವ ಕಾಲ ಸೂಚಕ ನೀವು ಗುರುತಿಸಿ. ಅವನು ಏನ್ ಕೇಳ್ತಾನಪ್ಪ ಅದ್ರಲ್ಲಿ ಅಂತ ಅಂದ್ರೆ, ಇವಾಗ ಒಂದು ಈಗ ಆಡುವಳು, ಕೇಳುತ್ತಾನೆ, ಓದರು ಅಂತಿದೆ. ನೀವು ಸುಮ್ನೆ ಆ ಪದನ ಕ್ರಿಯಾಪದನ ಗಮನಿಸಿ. ಈಗ ದ ಬಂದ್ರೆ ಭೂತಕಾಲ, ಉತ ಬಂದ್ರೆ ವರ್ತಮಾನ ಕಾಲ, ವಾ ಬಂದ್ರೆ ಭವಿಷ್ಯ ಕಾಲ. ಈಗ ನೋಡಿ ಆಡುವಳು, ವಾ ಬಂದೈತೆ, ಅದು ಭವಿಷ್ಯ ಅಷ್ಟೇ. ಈಗ ಕೇಳುತ್ತಾನೆ, ಉತ ಬಂದಿದೆ ಅಂದ್ರೆ ವರ್ತಮಾನ. ಓದ, ದ ಬಂತು ಅಂದ್ರೆ ಭೂತ, ಇಷ್ಟೇ. ಹಾಗಾಗಿ ನೀವು ಈ ಕಾಲವನ್ನ ಗುರುಸೋದು ಅಷ್ಟೇ, ಬಹಳ ಸುಲಭ. ಇನ್ನು ಧಾತು ಇದೆ. ಧಾತು ಕ್ರಿಯಾಪದದ ಮೂಲ ರೂಪ, ಅದು ನಾವು ಅದನ್ನ ಬದಲಿಸಕ್ಕೆ ಆಗಲ್ಲ. ಈಗ ಒಂದು ಕ್ರಿಯಾಪದ ಹೇಗಾಗುತ್ತೆ ಅಂದ್ರೆ ಧಾತು ಪದ ಪ್ಲಸ್ ಕಾಲಸೂಚಕ ಪದ ಪ್ಲಸ್ ಅಖ್ಯಾತ ಪದ 3 ಸೇರಿ ಒಂದು ಕ್ರಿಯಾಪದ ಆಗುತ್ತೆ. ಹೆಂಗೆ ಸರ್ ಅಂತ ಅಂದ್ರೆ, ಈಗ ನೋಡುತ್ತಾನೆ ಅಂತ ಒಂದು ಕ್ರಿಯಾಪದ ಇದೆ. ಅದರಲ್ಲಿ ನೋಡು ಅನ್ನೋದು ಧಾತು, ಅದು ನಾವು ಬದಲಿಸಕ್ಕಾಗಲ್ಲ. ಸರಿ, ನೋಡು ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಬದಲಿಸಕ್ಕಾಗಲ್ಲ. ಕಾಲ ಬದಲಿಸಬಹುದು. ಈಗ ಉತ ಇದೆ, ನೋಡುತ್ತಾನೆ, ಉತ ಪ್ಲಸ್ ಆನೆ, ಇದು ಅಖ್ಯಾತ ಪ್ರತ್ಯಯ. ಈಗ ನೋಡುತ್ತಾನೆ, ಈಗ ನಾನು ಕಾಲನ ಬದಲಿಸಬಹುದು, ದಾ ಸೇರಿಸಬಹುದು, ನೋಡುವನು ಅಂತ ಬರ್ಬೋದು, ನೋಡಿದ್ದನು ಅಂತ ನಾ ಮಾಡ್ಕೋಬಹುದು. ಇಲ್ಲಿ ಆನೆ ಇರೋದನ್ನ ಅನು ಮಾಡ್ಕೋಬಹುದು. ಆದ್ರೆ ಮೂಲ ಬದಲಾಗಲ್ಲ. ಆ ಯಾವುದು ಮೂಲ ಬದಲಾಗಲ್ವ ಅದನ್ನ ನಾವು ಧಾತು ಅಂತ ಕರಿತೇವೆ. ಈಗ ಬಂದಿತ್ತು, ಬಾ ಅಷ್ಟೇ, ಕುಣಿದನು, ಕುಣಿ ಅಷ್ಟೇನೆ, ಈ ತರ ಬರುವಂತದ್ದು. ಇನ್ನು ವಿಭಕ್ತಿ ಪ್ರತ್ಯಯಗಳು ಏನ್ ಮಾಡ್ತಾರೆ ಅಂದ್ರೆ, ನೀವು ಹೊಸಗನ್ನಡ ಎಲ್ಲ ಓದ್ಕೊಬಿಡ್ತಾರೆ. ಪ್ರಥಮವು, ದ್ವಿತೀಯನು, ತೃತೀಯಿಂದ ಚತುರ್ಥಿಗೆ, ಪಂಚಮಿ, ದಶಮಿಯಿಂದ ಷಷ್ಠಿಯ, ಸಪ್ತಮಿ ಅಲ್ಲಿ ಅಂತ ಇಲ್ಲ. ಆದ್ರೆ ಹಳಗನ್ನಡದಿರುತ್ತಲ್ಲ, ಅದು ಸ್ವಲ್ಪ ಒಂಚೂರು ಗಮನಿಸಲ್ಲ. ಅದರಲ್ಲಿ ಸುಮ್ಮನೆ ನಿಮ್ಗೊಂದು ಟ್ರಿಕ್ಸ್ ಅಷ್ಟೇನೆ, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಪ್ರಥಮ ಹೂ ಅಲ್ವಾ, ಅದಕ್ಕೆ ಹಳೆಗನ್ನಡದ ಏನ್ ಬರ್ಬೇಕು ಅಂತ ಯಾರಿಗಾರು ಗೊತ್ತಿದ್ಯಾ? ಇಂಗ್ಲಿಷಲ್ಲಿ ನೀವು ಪ್ರಥಮನ ಇಂಗ್ಲಿಷಲ್ಲಿ ಕರೆದ್ರೆ ಹೆಂಗ್ ಕರಿತೀರಾ? ಸರ್ ನೀವ್ ಹೆಂಗ್ ಕರಿಬಹುದು ಇಂಗ್ಲಿಷಲ್ಲಿ? ಪ್ರಥಮ್ ಮಾಡ್ತೀರಾ, ಕೊನೆಯಲ್ಲಿ ಏನ್ ಬಂತು? ವ್ಯಂಜನಾಕ್ಷರ ಬಂತು, ಅದಕ್ಕೆ ಆನ್ಸರು ಪ್ರಥಮ, ಮಮ್. ನೆಕ್ಸ್ಟ್ ದ್ವಿತೀಯದಲ್ಲಿ ಹೊಸಗನ್ನಡದಲ್ಲಿ ಏನಿದೆ? ಅನ್ನು ಇದೆ. ಅಲ್ಲಿ ಫಸ್ಟ್ ಲೆಟರ್ ಏನ್ ಬಂತು? ಅಮ್ ಅಷ್ಟೇ, ಅದಕ್ಕೆ ಉತ್ತರ. ನೋಡಿ, ತೃತೀಯ ಇಂದ, ಇಮ್ ಅಷ್ಟೇ. ಚತುರ್ಥಿ ಗೆ ಸೇಮ್ ಇರುತ್ತೆ. ಪಂಚಮಿ ಅತ್ತಣಿಂ, ಷಷ್ಠಿ ಸೇಮ್ ಇರುತ್ತೆ, ಸಪ್ತಮಿ ಒಳ್ ಅಷ್ಟೇನೆ. ಇಲ್ಲಿ ನಿಮ್ಗೆ ಅವನೇ ಪ್ರಶ್ನೆ ಕೇಳ್ತಾನೆ, ದೂರದೊಳ್ ಇದು ಯಾವ ವಿಭಕ್ತಿ ಪ್ರತ್ಯಯ? ಮನೆಗೆ ಇದು ಯಾವ ವಿಭಕ್ತಿ ಪ್ರತ್ಯಯ? ವಲ್ಲಭನ ಇದು ಯಾವ ವಿಭಕ್ತಿ ಪ್ರತ್ಯಯ? ಷಷ್ಠಿ ವಿಭಕ್ತಿ ಪ್ರತ್ಯಯ. ಈ ತರ ನಿಮ್ಗೆ ಬರುತ್ತೆ. ಇದ್ರ ಜೊತೆಗೆ ತತ್ಸಮ ತದ್ಭವ ಬರುತ್ತೆ. ತತ್ಸಮ ತದ್ಭವದಲ್ಲಿ ಈಗ ಒಂದಷ್ಟು ಸುಮ್ನೆ ತತ್ ಅಂದ್ರೆ ಸಂಸ್ಕೃತಕ್ಕೆ ಸಮಾನವಾದದ್ದು, ತದ್ಭವ ಅಂದ್ರೆ ಸಂಸ್ಕೃತಕ್ಕೆ ಬದಲಾಗಿ ಹುಟ್ಟಿದ್ದು ಅಂತ ಹೇಳಿ. ಈಗ ಶ್ರೀ, ಸಿರಿ, ಸಿರ, ಶಿರ, ರಾಯ, ರಾಜ. ನೋಡಿ, ಕನ್ನಡಂ ಕತ್ತೂರಿ ಹೇಳ್ತೆ, ಕತ್ತೂರಿ, ಕಸ್ತೂರಿ, ಗ್ರಹ, ಗರ, ಬೀದಿ, ವಿಧಿ,
ಜಸ, ಯಶ, ಮತ್ತೆ ಸಕ್ಕದಂ ಪೇಳುವಳೆ ಸಕ್ಕದಮಂ ಅಂತ ಬರುತ್ತೆ. ಸಕ್ಕದ ಅಂದ್ರೆ ಸಂಸ್ಕೃತ ಅಂತೇಳಿ ಈ ತರ ಪದಗಳು, ಇದಿಷ್ಟು ತತ್ಸಮ ಮತ್ತು ತದ್ಭವಗಳು ಬರುತ್ತೆ. ಓಕೆ, ಭಾಷಾಭ್ಯಾಸವನ್ನ ಮಾಡಿದ್ರಿ. ಇನ್ನು ಕೆಲವೊಂದು ಒಂದು 4 ಅಂಕದ ಒಂದು 2 ಪ್ರಶ್ನೆಗಳಿದಾವಲ್ಲ. ಓಕೆ, ಇದರಲ್ಲಿ ಮಕ್ಕಳ ಏನಿದೆಯಪ್ಪ ಅಂದ್ರೆ ಪ್ರಬಂಧದಲ್ಲಿ ನಿಮ್ಗೆ 3 ಅಂತ ಬರುತ್ತೆ. ಒಂದು ಪೀಠಿಕೆ ಅಥವಾ ಪ್ರಸ್ತಾವನೆ, ವಿಷಯ ನಿರೂಪಣೆ ಅಥವಾ ವಿಷಯ ವಿಸ್ತಾರ, ಮುಕ್ತಾಯ ಅಥವಾ ಉಪಸಂಹಾರ ಅಂತ ಹೇಳಿ ಕರಿತೇವೆ. ಇಲ್ಲಿ ಪೀಠಿಕೆ ಹೇಗಿರ್ಬೇಕಪ್ಪ ಅಂದ್ರೆ ಒಂದು ಸಂಕ್ಷಿಪ್ತವಾಗಿರ್ಬೇಕು, ಮತ್ತೆ ಆ ವಿಷಯವನ್ನ ಒಳಗೊಂಡಿರ್ಬೇಕು. ನಾವು ಯಾವ ವಿಷಯವನ್ನ ಕೊಟ್ಟಿರ್ತೀವಿ ಅದು ಒಳಗೊಂಡಿರ್ಬೇಕು. ಹಾಗೆ ನೆಕ್ಸ್ಟ್ ಬಂದು ವಿಷಯ ನಿರೂಪಣೆ, ಅದು ಒಂದು ಒಡಲು, ಅದು ಪ್ರಬಂಧದ ಒಡಲು ಅಂತ ಕರಿತೀವಿ. ಅಲ್ಲಿ ಪೂರ್ಣ ಮಾಹಿತಿ ಇರಬೇಕು, ವಿಮರ್ಶಾತ್ಮಕವಾಗಿರ್ಬೇಕು. ಮತ್ತೆ ಇದನ್ನ ನೀವು ಬರೀಬೇಕಾದ್ರೆ ಕೆಲವು ನುಡಿಗಟ್ಟುಗಳನ್ನ ಸೇರಿಸಬಹುದು, ಯಾವ್ದೋ ಗಣ್ಯರ ಮಾತುಗಳನ್ನ ಸೇರಿಸಬಹುದು, ಯಾವ್ದಾದ್ರು ಸಂದರ್ಭಕ್ಕೆ ಬಳಸುವಂತ ಹಾಡುಗಳನ್ನ, ಭಾವಗೀತೆ ಆಗಿರ್ಬೋದು, ಚಿತ್ರಗೀತೆ ಆಗಿರ್ಬೋದು, ಇನ್ಯಾವ್ದಾದ್ರು ಆ ಸಂದರ್ಭಕ್ಕೆ ಖಂಡಿತ ಬಳಸಬಹುದು, ಅಂಕಿಅಂಶಗಳನ್ನ ಬಳಸಬಹುದು. ಇದನ್ನ ನಾವು ಏನ್ ಮಾಡಬಹುದು, ಅಲ್ಲಿ ಬಳಸಬಹುದು ಇದೆ. ಇನ್ನು ಮುಕ್ತಾಯ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಸಲಹೆ ಅಥವಾ ತೀರ್ಮಾನ, ಕೊನೆಗೊಂದು ತೀರ್ಮಾನಕ್ಕೆ ಬರುವಂತದ್ದು. ಇದಿಷ್ಟು ಪೀಠಿಕೆಯಲ್ಲಿ ಇದ್ದಾಗ ಮಾತ್ರ ಅದ್ ನೀವು 4 ಅಂಕಗಳನ್ನ ತಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲ, ಅದಕ್ಕೆ ಒಂದು 3/4 ಪುಟಗಳ ಬರೆದ್ರೆ ಸಾಕಾಗುತ್ತೆ. ನಿಮ್ಗೆ ಪೀಠಿಕೆ ಒಂದು 3 ಲೈನ್ ಅಲ್ಲಿ ಬರೆದ್ರೆ ಸಾಕು, ಉಪಸಂಹಾರ ಒಂದು 3 ಲೈನು, ನಿಮ್ಗೆ ವಿಷಯ ನಿರೂಪಣೆ ಇದೆಯಲ್ಲ ಅದೊಂದು 5 ರಿಂದ 6 ಲೈನ್ ಬರೆದ್ರೆ ಸಾಕಾಗುತ್ತೆ, ಅಷ್ಟೇ ಸಾಕು. ಇನ್ನು ನೆಕ್ಸ್ಟ್ ಬಂದು ನಾನು ಪ್ಲೀಸ್ ನಿಮ್ಗೆ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಒಂದು ಪತ್ರಲೇಖನ ಇರುತ್ತೆ. ಆ ಪತ್ರಲೇಖನ ನೀವು ಸುಮ್ಮನೆ ಎಲ್ಲಾನು ಕಳೆದ ವರ್ಷನೂ ಗಮನಿಸಿ, ಈ ವರ್ಷನೂ ಗಮನಿಸಿ, ಕೆಲವು ವಿದ್ಯಾರ್ಥಿಗಳು ತುಂಬಾ ಗೊಂದಲ ಮಾಡ್ಕೊಬಿಡ್ತಾರೆ ಈ ವಿಷಯದಲ್ಲಿ. ಒಂದು ವೈಯಕ್ತಿಕ ಪತ್ರ ಕೇಳ್ತಾನೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಕೇಳ್ತಾನೆ. ನಿಮ್ಗೆ ವ್ಯಾವಹಾರಿಕ ಪತ್ರ ಬಹಳ ಸುಲಭ ಇರ್ತದೆ ನೋಡಿ. ಇದರಲ್ಲಿ ಅವನು ಅಲ್ಲೇ ಕೇಳಿರ್ತಾನೆ, ನೀವು ಯಾರಿಗೆ ಇದನ್ನ ಅಡ್ರೆಸ್ ಮಾಡಬೇಕು ಅಂತ ಹೇಳಿ. ನೀವು ನಿಮ್ಮ ಎಡಭಾಗದಲ್ಲಿ ಇವರಿಗೆ, ಇವರಿಂದ, ಮಾನ್ಯರೇ, ವಿಷಯ, ವಂದನೆಗಳು, ನಿಮ್ಮ ವಿಶ್ವಾಸಿ ಮತ್ತು ದಿನಾಂಕ, ಈ ಇಷ್ಟೂ ಅಂಶ ಹಾಕಿದ್ರೆ ನಿಮ್ಗೆ 2 ಅಂಕ ಸಿಕ್ಬಿಡ್ತು. ಸರಿ, ಯಾವುದು? ಇವರಿಗೆ, ಇವರಿಂದ, ಮಾನ್ಯರೇ, ವಿಷಯ, ವಂದನೆಗಳು, ನಿಮ್ಮ ವಿಶ್ವಾಸಿ ಮತ್ತೆ ದಿನಾಂಕ, ಈ ಇಷ್ಟು ಅಂಶಗಳು ಅವ್ನು ಬರ್ದಿದ್ದಾನೆ ಅಂದ್ರೆ ಅವ್ನಿಗೆ 2 ಅಂಕ ಸಿಕ್ತು. ಇನ್ನು ಆ ವಿಷಯದ ನಿರೂಪಣೆ ಮಾಡ್ತಾನಲ್ಲ, ಅಂದ್ರೆ ಏನು ಪತ್ರ ಬರೀತಿದ್ದಾನಲ್ಲ, ಅದಕ್ಕೆ 2 ಅಂಕ ಇರುತ್ತೆ. ಅದರಲ್ಲಿ ಅವನು ಆ ವಿಷಯಕ್ಕೆ ಮಾತ್ರ ಕೇಂದ್ರೀಕರಿಸಿರ್ಬೇಕು, ಅವನು ಆ ವಿಷಯನ ಬಿಟ್ಟು ಡೈವರ್ಟ್ ಆಗಬಾರ್ದಿಲ್ಲ ಯಾವುದೇ ಕಾರಣಕ್ಕೂ. ಇದಿಷ್ಟು ಪತ್ರಲೇಖನದ ಒಂದು ವಿಷಯ. ಓಕೆ, ಭಾಳ ಚೆನ್ನಾಗಿ ಹೇಳಿದ್ರಿ ಶಶಿಧರ್ ಅವರೇ. ಈಗ ಏನಂತಂದರೆ, ಒಂದು ಅರ್ಧ ಗಂಟೆ ಸಮಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಭಾಳ ಸುಲಭವಾಗಿ ಸರಳೀಕರಿಸಿ ಹೇಳೋದು ಭಾಳ ಕಷ್ಟ. ಆದರೂ ಕೂಡ ಕನ್ನಡ ಅಂದರೆ ಭಾಷೆ ಇದೆಯಲ್ಲ, ಆ ಭಾಷೆ ಏನಾಗುತ್ತೆ ಅಂತಂದರೆ ಭಾಳ ಎಲ್ರಿಗೂ ಮುಖ್ಯ ಆಗುತ್ತೆ. ಎಲ್ರಿಗೂ ಕೂಡ ಕಾಮನ್ ಪೇಪರ್ ಆಗಿರೋದ್ರಿಂದ ಮೊದಲ ಪತ್ರಿಕೆನೇ ಕನ್ನಡ ಆದ್ರಿಂದ ಅದು ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡ್ರೆ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕೂಡ ಆಗಬಾರ್ದು ಅಲ್ವಾ. ಯಾಕೆಂದರೆ ನಮ್ಮ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು, ಇಲ್ಲಾಂದ್ರೆ ಅಲ್ಲ, ಅವರು ಬರೆಯೋರು ಕೂಡ ಇದ್ದಾರೆ. ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನ ತಕ್ಕ ಮಟ್ಟಿಗೆ ನಿಭಾಯಿಸಿ ಬರೀತಾರೆ ಅಂತ ಒಂದು ಭಾವಸಣ. ಈ ಕಾರ್ಯಕ್ರಮದ ಮುಖಾಂತರ ಉದ್ದೇಶ ಇಷ್ಟೇ, ಏನು ನಾನು ಪಾಸೇ ಆಗೋದಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹಿಂಟ್ಗಳನ್ನ ಕೊಟ್ಟಿದ್ದೀವಿ. ಈ ಸೂತ್ರಗಳನ್ನ ಅವರು ನಿಭಾಯಿಸಿದ್ರೆ ಆರಾಮಾಗಿ ಪಾಸ್ ಆಗ್ಬೋದು, ಹೌದಾ. ಹಾಗೆ ಇನ್ನು ಕೆಲವರು ನಾನು ಔಟ್ ಆಫ್ ತಗೋಬೇಕು ಅನ್ನೋರ್ಗೂ ಕೂಡ ಬಹಳಷ್ಟು ಮಾಹಿತಿನ ಮಾಡಿಕೊಟ್ಟಿದ್ರಿ ಅಲ್ವಾ. ಓಕೆ, ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳ್ತೀರಾ? ಯಾವುದೂ ಕಷ್ಟ ಅಲ್ಲ. ಏನಪ್ಪ ಅಂತಂದರೆ, ನಾವು ಅದನ್ನು ಸತತವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಎಲ್ಲವೂ ಸುಲಭ. ನೀವು ನೀಟಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಆ 3 ಗಂಟೆ 3 ನಿಮಿಷ ಆಗಿಬಿಡುತ್ತೆ. ನಾವು ಏನೂ ಅಭ್ಯಾಸ ಮಾಡದೆ ಹೋದರೆ ಆ 3 ಗಂಟೆ 3 ವರ್ಷದ ಥರ ಅನುಭವ ಆಗಿಬಿಡುತ್ತೆ. ನಿಮ್ಮೆಲ್ರಿಗೂ 3 ಗಂಟೆ 3 ನಿಮಿಷ ಓಡ್ದಂಗೆ ಓಡಲಿ ಅಂತ ಹೇಳ್ತಾ, ಎಲ್ಲರೂ ತುಂಬ ಚೆನ್ನಾಗಿ ಉತ್ತರವನ್ನು ಬರೀರಿ, ನಿಮ್ಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತೇನೆ ಈ ಮೂಲಕ. ಭಾಳ ಸಂತೋಷ ಶ್ರೀಧರ್ ಅವರೇ, ಇಷ್ಟೊತ್ತು ಆಕಾಶವಾಣಿಗೆ ಬಂದು ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಒಂದು ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಯುವವಾಣಿಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕನ್ನಡ ವಿಷಯದ ಪುನರಾವರ್ತನೆ ಮಾಡಿದವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿಯ STG ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ವಿ ಶ್ರೀಧರ್. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.